ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಎಸ್, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಏನು ಸಿಗ್ತಿದೆ ನಿಮ್ಮ ಬದುಕಲ್ಲಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಹಾಗೂ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಆ್ಯಂಡ್ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಪೈಲ್ ನಂಬರ್ 1, ಪೈಲ್ ನಂಬರ್ 2. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ. ಯಾವ್ದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ, ಯಾವ ನಂಬರ್ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ, ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಎಸ್ ಇಲ್ಲೇ ಬಿಟ್ಬಿಡಿ. ಎಸ್, ರಾಘವೇಂದ್ರ ಸ್ವಾಮಿಗಳ ರಾಯರ ಆಶೀರ್ವಾದ ನಿಮಗೆ ಏನು ಸಿಗ್ತಿದೆ, ಏನೆಲ್ಲ ಮೆಸೇಜ್ ನಿಮಗೆ ರಾಯರಿಂದ ಸಿಗ್ತಿದೆ, ಏನೆಲ್ಲ ಎಚ್ಚರಿಕೆ ನಿಮಗೆ ಸಿಗ್ತಿದೆ, ಏನೆಲ್ಲ ಎಚ್ಚರಿಸ್ಕೋಬೇಕಿದೆ, ಏನು ಮುಂದಿನ ಬದಲಾವಣೆ ನಿಮ್ಮ ಬದುಕಲ್ಲಿ ಬರ್ತಿದೆ ನೋಡೋಣ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮಿಷ್ಟವಾದ ದೇವರನ್ನ ಪ್ರಾರ್ಥಿಸಿ, ರಾಯರನ್ನ ಪ್ರಾರ್ಥಿಸಿ ಒಂದು ರೀಡಿಂಗ್ನ ನೋಡಿ. ಎಸ್, ಎಸ್, ಪೈಲ್ ನಂಬರ್ 1. ಪೈಲ್ ನಂಬರ್ 1, ತುಂಬ ರಾಯರನ್ನ ನಂಬಿದ್ದೀರಾ ಇಲ್ಲಿ, ಆ್ಯಂಡ್ ತುಂಬ ಭಕ್ತಿ ಇದೆ, ಹಾಗೂ ನೀವೇನೋ ಒಂದು ಅರಿಕೆನ ಕೂಡ ಮಾಡಿದ್ದೀರಾ ಅನಿಸುತ್ತೆ. ಆ ಅರಿಕೆ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮಗೆ ಬದಲಾವಣೆ ತಂದುಕೊಡ್ತಿದೆ. ಅದು ಕೂಡ ನಿಮಗೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಿದೆ. ನಿಮ್ಮ ಒಂದು ಪ್ರಾರ್ಥನೆ ಭಗವಂತನಿಗೆ ಸಲ್ಲಿದೆ, ಆ ಒಂದು ಪ್ರಾರ್ಥನೆ ನಿಮ್ಮ ಒಂದು ಅರಿಕೆ ಕೂಡ ಈಡೇರ್ತಿದೆ. ತುಂಬಾನೇ ಸಂತೋಷ ಇದೆ. ಹಾಗೂ ಈ ಒಂದು ರೀಡಿಂಗ್ ಕೇಳ್ತಿರ್ಬೇಕಿದ್ರು ಅಥವಾ ಈ ಮುಂದಿನ ದಿನಗಳಲ್ಲಿ ನಿಮಗೆ ರಾಯರ ಒಂದು ಪ್ರಸಾದ ಕೂಡ ನಿಮ್ಮ ಕೈಗೆ ಸೇರ್ತಿದೆ. ಅದೇನೋ ಮುಖಾಂತರ ನಿಮಗೆ ಏನೋ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಇರಬಹುದು, ಅಥವಾ ನಿಮ್ಮ ಮನಸ್ಸು ಏನೋ ಒಂದು ಚಂಚಲತೆ ಇರಬಹುದು, ಒಂಥರ ಅಲೋನ್ ಫೀಲ್ ಮಾಡ್ತಿರಬಹುದು, ಅಥವಾ ಏನೋ ಒಂದು ರೀತಿ ನಿಮಗೆ ಆ ಒಂದು ಟೆನ್ಷನ್ ಇರಬಹುದು, ಬೇಸರ ಇರಬಹುದು. ಆ ಒಂದು ಸಂದರ್ಭದಲ್ಲಿ ನಿಮಗೆ ರಾಯರಿಂದ ಪ್ರಸಾದ ನಿಮಗೆ ಸಿಗ್ತಿದೆ. ಅದು ನಿಮಗೆ ತುಂಬಾನೇ ಸಂತೋಷ ಸಿಗ್ತಿದೆ. ರಾಯರು ನಿಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಸೂಚನೆ ಕೂಡ ನಿಮಗೆ ಸಿಗ್ತಿದೆ. ಎಸ್, ಮಂತ್ರಾಕ್ಷತೆ ಕೂಡ ನಿಮಗೆ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ ಈ ಒಂದು ರೀಡಿಂಗ್ ನೋಡೋ ಮುಂಚೆ ನಿಮಗೆ ಕೈಗೆ ತಲುಪಿರಬಹುದು ಮಂತ್ರಾಕ್ಷತೆ ಆಗಿರಬಹುದು, ದೇವರ ಪ್ರಸಾದ ಆಗಿರಬಹುದು. ಏನೋ ಒಂದು ನೀವು ಬೇಸರದಲ್ಲಿದ್ರಿ, ಅಥವಾ ಏನೋ ನಿಮಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅದನ್ನ ನೀವು ರಾಯರ ಮುಂದೆ ಹೇಳಿದ್ದೀರಾ. ಖಂಡಿತ ಅದಕ್ಕೆ ಏನ್ ನಿಮಗೆ ನಿಮ್ಮ ಕಣ್ಣೀರಿಗೆ ಭಗವಂತ ನಿಮ್ಗೆ ಮುಂದಿನ ದಿನಗಳಲ್ಲಿ ಆ ಕಣ್ಣೀರನ್ನ ಒರೆಸಿ ನಿಮ್ಗಿನ್ನ ಹೆಚ್ಚು ದಾರಿನ ಮಾಡಿಕೊಡ್ಬೇಕಿದೆ. ಅದನ್ನ ರಾಯರು ನಿಮಗೆ ನಿಮ್ಮ ಬದುಕಲ್ಲಿ ಹೆಚ್ಚಿನ ಬದಲಾವಣೆನ ಮಾಡಿಕೊಡ್ತಿದ್ದಾರೆ, ನಿಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭರವಸೆ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಎಸ್, ತುಂಬ ದಿವಸಗಳಿಂದ ಯಾವುದೋ ಕೆಲಸ ಕೂಡ ಪೆಂಡಿಂಗ್ ಇರಬಹುದು. ಆ ಕೆಲಸ ಕೂಡ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ನಿಮಗೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಅದು ಹೇಗೆ ಕಂಪ್ಲೀಟ್ ಆಗ್ತಿದೆ ಅನ್ನೋದೇ ನಿಮಗೆ ಗೊತ್ತಾಗ್ತಿಲ್ಲ. ಒಂದು ರೀತಿ ನಿಮಗೆ ಆಶ್ಚರ್ಯ ಅನ್ನಿಸ್ತಿರಬಹುದು. ನೀವು ಸಡನ್ ಆಗಿ ರಾಯರ್ ಮಠಕ್ಕೆ ಹೋಗ್ತಿರಬಹುದು, ಅಥವಾ ನೀವು ಸಡನ್ ಆಗಿ ನಿಮ್ಮನ್ನ ಯಾರಾದ್ರೂ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಿರಬಹುದು, ನೀವು ಅಲ್ಲಿ ಟ್ರಾವೆಲ್ ಮಾಡ್ತಿರಬಹುದು. ಸಡನ್ ಆಗಿ ನಿಮ್ಗೆ ಒಂದು ರಾಯರ ಒಂದು ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತಿರಬಹುದು. ಆ ಒಂದು ಕ್ಷೇತ್ರ ದರ್ಶನ ಮಾಡಿದ ಮೇಲೆ ಬಹಳಷ್ಟು ನಿಮ್ಮ ಒಂದು ಏನು ಕೆಲಸ ಪೆಂಡಿಂಗ್ ಇದೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಯಾಕೋ ನಂಬಿಕೆ ಕಳ್ಕೊತಿದ್ದೀರಾ, ಅಥವಾ ನಿಮ್ಮ ನಂಬಿಕೆನ ಯಾರು ಉಳಿಸ್ಕೊಂಡಿಲ್ಲ ಅಂತ ನೀವು ಬೇಸರ ಆಗಿದ್ದೀರಾ. ಪೈಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳಿಂದ ನಿಮಗೆ ನೀವೇನು ನಂಬಿಕೆ ಇಟ್ಟಿದ್ದೀರಾ ಆ ನಂಬಿಕೆನ ಆ ವ್ಯಕ್ತಿಗಳು ಉಳಿಸ್ಕೊತಿದ್ದಾರೆ. ಅವರಿಂದ ನಿಮಗೆ
ಕ್ಷಮೆ ಕೂಡ ಕೇಳ್ತಿದ್ದಾರೆ ನಿಮ್ಮ ಹತ್ರ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚು ನಂಬಿಕೆ ಬೇಕಿದೆ. ನಾನು ಸೋತೋಗ್ತೀನಿ, ನಾನು ಕಳ್ಕೊಳ್ತೀನಿ, ನನಗೆ ಲಾಭ ಸಿಗ್ತಿಲ್ಲ, ನನಗೆ ಯಾವುದನ್ನು ನಿಭಾಯಿಸೋಕ್ಕಾಗ್ತಿಲ್ಲ, ನಾನು ಬ್ಲಾಕ್ ಆಗಿದ್ದೀನಿ, ನನ್ನ ಕೈಲಾಗೋದಿಲ್ಲ ಅಂತ ಏನು ನೀವು ಕೈ ಕಟ್ಟಿ ಕೂತಿದ್ದೀರಾ, ನೀವು ಅಳ್ತಿದ್ದೀರಾ. ನಿಮ್ಮ ಅಳು ಯಾರಿಗೂ ಕಾಣಿಸ್ತಿಲ್ಲ, ನಿಮ್ಮ ಕುಟುಂಬ ಸದಸ್ಯರಿಗೆ ಅದು ರಾಯರಿಗೆ ಕಾಣಿಸಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚು ಬದಲಾವಣೆನ ನೋಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ರಿಚ್ ಪರ್ಸನ್ ಆಗಲಿಕ್ಕೆ ನಿಮಗೆ ದಾರಿ ತೋರಿಸ್ತಿದ್ದಾರೆ. ನಿಮ್ಮ ದಾರಿಗೆ ಯಾರೋ ಅಡ್ಗಾಲಾಗಿದ್ದಾರೆ. ಫೈಲ್ ನಂಬರ್ 1, ನಿಮ್ಮ ದಾರಿಗೆ ಯಾರು ಅಡ್ಗಾಲಾಗಿದ್ದಾರೆ. ಖಂಡಿತ ನೀವು ಏನು ರಾಯರನ್ನ ಸ್ಮರಣೆ ಮಾಡ್ತಿದ್ದೀರಾ, ರಾಯರ ಸ್ತೋತ್ರ ಮಂತ್ರಗಳನ್ನ ಪಠನೆ ಮಾಡ್ತಿದ್ದೀರಾ, ಸ್ತೋತ್ರ ಓದ್ತಿದ್ದೀರಾ, ಅಥವಾ ಸಮಥಿಂಗ್ ಏನೋ ನೀವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಆ್ಯಂಡ್ ಈ ಒಂದು ರೀಡಿಂಗ್ನ ನೀವು ಸಡನ್ ಆಗಿ ನೋಡ್ತಿರಬಹುದು. ಹಾಗೆ ಈ ಒಂದು ಮೆಸೇಜ್ ನಿಮಗೆ ತಲುಪ್ತಿದೆ. ನೀವೇನು ಪೂಜೆ ಮಾಡ್ತಿದ್ದೀರಾ, ಏನು ವ್ರತಗಳನ್ನ ಮಾಡ್ತಿದ್ದೀರಾ, ಆ್ಯಂಡ್ ನಿಮ್ಮ ಕೆಲಸ ಏನಾಗ್ತಿಲ್ಲ ಅಂತ ಸ್ಟ್ರಕ್ಕಲ್ಲಿ ಕೂತಿದ್ದೀರಾ, ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ನೀವು ಅಲೋನ್ ಫೀಲ್ ಮಾಡ್ತಿದ್ದೀರಾ. ಖಂಡಿತ ರಾಯರಿದ್ದಾರೆ. ಒಂದು ನಿಮಿಷ ನೀವು ಕಣ್ಮುಚ್ಚಿ ನಿಮ್ಮ ಪ್ರಾರ್ಥನೆ ಮಾಡಿ. ಖಂಡಿತ ರಾಯರು ನಿಮಗೆ ಒಂದು ರೀತಿಯಾದ ಒಂದು ಚೇಂಜಸ್ನ ಮಾಡಿಕೊಡ್ತಿದ್ದಾರೆ. ಒಂದು ರೀತಿ ನಿಮಗೆ ಭರವಸೆ ಕೊಡ್ತಿದ್ದಾರೆ. ಆ್ಯಂಡ್ ತುಂಬಾ ಸ್ಟ್ರಕ್ ಇತ್ತು, ಆ ಸ್ಟ್ರಕ್ಕಿಂದ ನಿಮಗೆ ರಿಲೀಸ್ ಮಾಡಿಕೊಡ್ತಿದ್ದಾರೆ ರಾಯರು. ಏನೋ ಒಂದು ನಿಮ್ಮ ದಾರಿಗೆ ಏನೋ ಒಂದು ಅಡೆತಡೆಗಳಾಗಿದೆ, ಆ ಅಡೆತಡೆಗಳನ್ನ ದಾಟಿ ನೀವು ಮುಂದೆ ಹೋಗ್ತಿದ್ದೀರಾ. ಆ ಧೈರ್ಯನ ನಿಮಗೆ ರಾಘವೇಂದ್ರ ಸ್ವಾಮಿ ಕೊಡ್ತಿದ್ದಾರೆ. ಹೆಚ್ಚಿನ ಸಕ್ಸಸ್ ಇದೆ. ಇಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗಬೇಕಾಗಿದೆ, ಅದಕ್ಕೂ ಕೂಡ ನಿಮಗೆ ಒಂದು ರೀತಿ ಸ್ಟ್ರಕ್ ಆಗಿರಬಹುದು. ಫೈಲ್ ನಂಬರ್ 1, ನಂಬಿಕೆ ಇಡಿ. ಆ್ಯಂಡ್ ನಿಮ್ಮ ಒಂದು ಪ್ರಮೋಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇದೆ, ನಿಮಗೆ ಪ್ರಮೋಷನ್ ಕೂಡ ಸಿಗ್ತಿದೆ. ಈ ಒಂದು ರೀಡಿಂಗ್ ನೀವು ಕೇಳಾದ್ಮೇಲೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ತುಂಬಾ ಬದಲಾವಣೆ ಹಾಗೂ ನಿಮಗೆ ಪ್ರಮೋಷನ್ ಕೂಡ ಸಿಗ್ತಿದೆ. ತುಂಬಾ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ನಿಮಗೆ ಸಿಗ್ತಿದೆ. ತುಂಬ ದಿವಸಗಳಾಗಿದೆ ನೀವು ನೆಮ್ಮದಿನ ನೋಡಿ, ಸಂತೋಷನ ನಿಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಂತ ನೀವು ಏನು ಮಾತಾಡ್ತಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನೀವು ಯಾರ ಜೊತೆಗೂ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿಲ್ಲ. ನೀವೇ ಒಳಗೆ ನುಂಗ್ಕೊಳ್ತಿದ್ದೀರಾ ಆ ನೋವುಗಳನ್ನ. ಫೈಲ್ ನಂಬರ್ 1, ಎಸ್. ಇಷ್ಟು ಕಾರ್ಡ್ ಕೂಡ ಜಂಪ್ ಅಪ್ ಆಗಿದೆ, ತಗೊಳ್ಳೋಣ. ಎಸ್, ನಿಮಗೆ ಒಂದು ರಕ್ಷಣೆ ಬೇಕಾಗಿದೆ ಹಾಗೂ ನಿಮ್ಮ ಒಂದು ರಕ್ಷಣೆ ರಾಯರ್ ಮಾಡ್ತಿದ್ದಾರೆ. ಹಾಗೂ ನಿಮ್ಗಾಗಿರೋ ನೆಗೆಟಿವಿಟಿ, ನಿಮಗಾಗಿರೋ ಕಣ್ಣ ದೃಷ್ಟಿಗಳು ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಹೆಚ್ಚು ಒಂದು ರೀತಿ ದೃಷ್ಟಿ ಬಿದ್ದಿದೆ. ಹೆಚ್ಚು ನೀವು ದುಡಿತಿದ್ದೀರಾ, ಹೆಚ್ಚು ನಿಮಗೆ ಹಣ ಇದೆ ಅಂತ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ಮೇಲೆ ಹೆಚ್ಚು ದೃಷ್ಟಿನ ಇಟ್ಟಿದ್ದಾರೆ. ಬಟ್ ನೀವು ಮಾಡ್ತಿರೋ ಶ್ರಮ, ನಿಮ್ಮ ಕೆಲಸಗಳು, ನೀವು ಪಡ್ತಿರೋದು ನಿಮ್ಗೆ ಗೊತ್ತಿದೆ. ಬಟ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಬರೀ ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ತುಂಬ ರಿಚ್ ಆಗಿದ್ದೀರಾ, ನಿಮ್ಮ ಹತ್ರ ನಿಮ್ಗೇನು ಕಮ್ಮಿ ಅನ್ನೋ ರೀತಿ ಅನ್ಕೊಂಡಿದ್ದಾರೆ ಆ ವ್ಯಕ್ತಿಗಳು. ಸೊ ಅದೇ ರೀತಿಯಾಗಿ ನಿಮಗೆ ಹೆಚ್ಚಿನ ಲಾಭ ಬರ್ತಿದೆ. ಅವ್ರು ಯಾವ ರೀತಿ ಅನ್ಕೊಂಡಿದ್ದಾರೆ ಅದೇ ರೀತಿಯಾದ ಹೆಚ್ಚು ಲಾಭ ಬರ್ತಿದೆ. ಹಾಗೂ ನಿಮಗೆ ಏನೋ ಒಂದು ಬ್ಯಾಲೆನ್ಸಿಂಗ್ ಬೇಕಿದೆ. ನೀವು ಏನೋ ಒಂದು ಚೇತರಿಸ್ಕೋಬೇಕಾಗಿದೆ. ಏನು ನೀವು ಎಡವಿದ್ದೀರಾ, ಅದರಲ್ಲಿ ನೋವು ತಿಂದಿದ್ದೀರಾ, ಅಥವಾ ನೀವು ಏನು ಚೀಟಿ ವ್ಯವಹಾರ ಆಗಿರ್ಬೋದು, ಸಮಥಿಂಗ್ ಬ್ಯಾಂಕ್ ಲೋನ್ ಆಗಿರ್ಬೋದು, ಯಾರಿಗಾದ್ರೂ ನೀವು ಶೂರಿಟಿ ಹಾಕಿ ಅದು ಅವರು ನಿಮ್ಮ ಹೆಸರನ್ನು ನೀವು ಹಾಕಿದ್ದೀರಾ ಯಾರಿಗೆ ಶೂರಿಟಿ, ಆ ಅಮೌಂಟನ್ನ ನೀವು ಕಟ್ತಿರಬಹುದು. ಅವ್ರು ನಿಮಗೆ ಮೋಸ ಮಾಡಿ ಹೋಗಿರಬಹುದು. ಫೈಲ್ ನಂಬರ್ 1, ಅದಕ್ಕಾಗಿ ನೀವು ತುಂಬ ನೋವು ತಿಂತಿರಬಹುದು. ಅಥವಾ ನೀವು ಯಾರಿಗೆ ಅಮೌಂಟನ್ನು ಕೊಟ್ಟು ಅವ್ರು ನಿಮ್ಮ ಅಮೌಂಟನ್ನು ತಗೊಂಡು ನಿಮ್ಮಿಂದ ದೂರ ಹೋಗಿರಬಹುದು. ಅಮೌಂಟ್ ಬರೋದಿಲ್ಲ ಅನ್ನೋ ನೀವು ತುಂಬ ಬೇಸರದಲ್ಲಿರಬಹುದು. ಮತ್ತೆ ಅಮೌಂಟ್ ನಿಮಗೆ ವಾಪಸ್ ನಿಮ್ಮ ಕೈಗೆ ಸೇರ್ತಿದೆ. ನನಗೆ ಇಲ್ಲಿ ಏನು ಎನರ್ಜೀಸ್ ಬರ್ತಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಫೈಲ್ ನಂಬರ್ 1, ಎಸ್. ಆ್ಯಂಡ್ ಏನು ನಿಮಗೆ ರಕ್ಷಣೆ ಬೇಕಾಗಿದೆ, ನೀವು ತಾಯ್ತಾ ಆಗಿರಬಹುದು, ಮಂತ್ರಗಳಾಗಿ ಏನು ನೀವು ನಿಮ್ಮ ರಕ್ಷಣೆಗೋಸ್ಕರ ದಾರಗಳನ್ನು ಕಟ್ಕೊಂಡಿದ್ದೀರಾ, ಅದನ್ನು ಕೂಡ ನೀವು ತೆಗೆದಿಟ್ಟಿರಬಹುದು. ಮತ್ತೆ ನೀವು ರಾಯರ ಒಂದು ಸನ್ನಿಧಾನದಿಂದನೇ ನಿಮಗೆ ಆ ಒಂದು ರಕ್ಷಣೆ ದಾರ ನಿಮಗೆ ಸಿಗ್ತಿದೆ. ಹಾಗೂ ಅದನ್ನು ನೀವು ಕಟ್ಕೊಳ್ತಿದ್ದೀರಾ. ಅದರಿಂದ ನಿಮ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಹೆಚ್ಚಿನ ಒಂದು ಏನು ನಿಮಗೆ ವಾದ ವಿವಾದಗಳಾಗ್ತಿದೆ,
ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳಾಗ್ತಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮಾತಿಗೆ ಒಂದ್ ರೀತಿ ಯಾಕೋ ಯಾರು ನಿಮ್ಮ ಮಾತನ್ನ ಕೇಳಿಸ್ಕೋತಿಲ್ಲ, ನಿಮ್ಗೆ ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತ ನೀವೇನ್ ವರಿ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ನಿಮ್ಗೆ ಬಹಳಷ್ಟು ಚೇಂಜಸ್ ಆಗ್ತಿದೆ. ಅಂಡ್ ನಿಮ್ಮ ಎಜುಕೇಶನ್ ಕೂಡ ಡ್ರಾಪ್ ಆಗಿರಬಹುದು. ಸೊ ಏನು ನೀವು ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ಜಾಬ್ಗಾಗಿರಬಹುದು, ಅಥವಾ ನೀವು ಎಜುಕೇಶನ್ ಅಲ್ಲಿ ಏನು ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಡ್ರಾಪ್ ಆಗಿದೆ ಮತ್ತೆ ಅದನ್ನ ಕೂಡ ಕಂಟಿನ್ಯೂ ಮಾಡ್ತಿದ್ದೀರಾ, ಒಳ್ಳೆ ರಿಸಲ್ಟ್ಸ್ನ ತಗೋತಿದ್ದೀರಾ. ಅಲ್ಲಿ ಎಜುಕೇಶನ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಕೂಡ ಸಿಗ್ತಿದೆ. ಅಂಡ್ ನಿಮ್ಮ ಒಂದು ಸಂಬಂಧದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಬಿರುಕುಗಳಾಗಿದೆ ಆ ಬಿರುಕುಗಳಿಂದನೂ ಕೂಡ ನಿಮ್ಗೆ ನಿವಾರಣೆ ಆಗ್ತಿದೆ. ಹಾಗೂ ರಾಯರ ಆಶೀರ್ವಾದದಿಂದ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಸಂತೋಷ ಇದೆ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಮೆಂಬರ್ ಕೂಡ ಆಡ್ ಆಗ್ತಿದ್ದಾರೆ. ಪ್ರೆಗ್ನೆನ್ಸಿ ಕೂಡ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೂ ನಿಮ್ಮ ಲೈಫಿಗೆ ಒಂದು ಮಗು ಕೂಡ ಬರ್ತಿದೆ, ಅದು ರಾಯರ ಅನುಗ್ರಹದಿಂದ. ಸೊ ನೀವು ಆಲ್ರೆಡಿ ಅರ್ಕೆನ ಮಾಡಿರಬಹುದು. ಸೊ ರಾಯರ ಆಶೀರ್ವಾದದಿಂದ ನಿಮ್ಮ ಬದುಕಿಗೆ, ನಿಮ್ಮ ಒಂದು ಲೈಫಿಗೆ ಆ ಮಗು ಬಂದ್ಮೇಲಿಂದ ಬಹಳಷ್ಟು ಚೇಂಜಸ್ ಆಗ್ತಿದೆ, ಬಹಳಷ್ಟು ಬದಲಾವಣೆಗಳಾಗ್ತಿದೆ. ನಿಮ್ಮ ವಾತಾವರಣ ಕೂಡ ತುಂಬಾ ಚೇಂಜಸ್ ಆಗ್ತಿದೆ. ನೀವು ಇರೋ ಸರೌಂಡಿಂಗ್ ಇರೋ ವಾತಾವರಣಗಳು ಯಾಕೋ ನಿಮ್ಗೆ ಒಂದ್ ರೀತಿ ತುಂಬಾನೇ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತದೆ. ಅಂಡ್ ಯಾವುದೋ ಸ್ತ್ರೀಯಿಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ, ಅಥವಾ ನಿಮ್ಗೆ ಯಾರು ಹರ್ಟ್ ಮಾಡ್ತಿದ್ದಾರೆ, ಮೇಲ್ ಅಂಡ್ ಫೀಮೇಲ್ ಪರ್ಸನ್, ಆ ವ್ಯಕ್ತಿಗಳು ನಿಮ್ಗೆ ಏನ್ ಹರ್ಟ್ ಮಾಡ್ತಿದ್ದಾರೆ, ನಿಮ್ಗೆ ಅದನ್ನ ತಗೊಳ್ಳಿ ಹೇಗೆ ಇದರಿಂದ ನಾನು ಈಚೆ ಬರಬೇಕು ಅನ್ನೋದು ನಿಮ್ಗೆ ಕ್ಲಾರಿಫೈ ಆಗ್ತಿಲ್ಲ. ಅದರಿಂದ ನಿಮ್ಮ ರಾಯರು ಈಚೆ ಕರ್ಕೊಂಡು ಬರ್ತಿದ್ದಾರೆ. ನೀವು ತಪ್ಪು ಮಾಡಿಲ್ದೆ ಹೋದ್ರೂ ನಿಮ್ಗೆ ಏನ್ ಅಪವಾದಗಳು ಬಂದಿದೆ, ಅಪನಿಂದನೆಗಳು ಬಂದಿದೆ, ಅದೆಲ್ಲದಕ್ಕೂ ರಾಯರು ನಿಮ್ಗೆ ಮುಂದಿನ ದಿನಗಳಲ್ಲಿ ಆ ಒಂದು ಅಪವಾದದಿಂದ ಈಚೆ ಕರ್ಕೊಂಡು ಬರ್ತಿದ್ದಾರೆ. ನಿಮ್ಗೆ ಆ ನೋವಿಂದ ಈಚೆ ಕರ್ಕೊಂಡು ಬರ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ, ಹಾಗೂ ನಿಮ್ಮ ಮಾತುಗಳು ತುಂಬಾ ತೂಕವಾಗಿದೆ. ಅಂಡ್ ತುಂಬಾ ಸ್ಟೇಬಲ್ ಪರ್ಸನ್ ಆಗ್ತಿದ್ದೀರಾ, ತುಂಬಾ ರಿಚ್ ಪರ್ಸನ್ ಆಗ್ತಿದ್ದೀರಾ. ರಾಯರ ಅನುಗ್ರಹದಿಂದನೇ ನೀವು ಒಂದು ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಅಂಡ್ ವೆಹಿಕಲ್ ಬಿಸ್ನೆಸ್ ಕೂಡ ನೀವು ಮುಂದಿನ ದಿನಗಳಲ್ಲಿ ಏನ್ ನೀವು ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೀರಾ ಆ ಕೆಲಸ ಕೂಡ ನೀವು ಕಂಪ್ಲೀಟ್ ಆಗಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಕೂಡ ಕೈಗೆತ್ಕೋತಿದ್ದೀರಾ. ಖಂಡಿತ ನೀವೇನ್ ಎಡವಿ ಮೋಸ ಹೋಗಿದ್ದೀರಾ, ನಂಬಿದ್ದೀರಾ, ನಿಮ್ಮ ಪ್ರೀತಿಯಲ್ಲಿ ನೀವು ಮೋಸ ಹೋಗಿ ನಂಬಿದ್ದೀರಾ, ಆ ವ್ಯಕ್ತಿ ನಿಮ್ಮನ್ನ ಕೈ ಬಿಟ್ಟು ಬೇರೆ ಪರ್ಸನ್ ಮ್ಯಾರೇಜ್ ಆಗಿರಬಹುದು, ಆ ಒಂದು ನೋವಲ್ಲೇ ನೀವಿರಬಹುದು. ಬಟ್ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ರಾಯರು ಕಳಿಸ್ಕೊಡ್ತಿದ್ದಾರೆ. ಅಂಡ್ ಅವ್ರ ಜೊತೆ ನಿಮ್ಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಹೆಚ್ಚು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಗೆ ಗಮನ ಕೊಡ್ತಿಲ್ಲ, ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಕುಟುಂಬದಲ್ಲಿರೋ ಸದಸ್ಯರ ಹಿರಿಯರ ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಅವರ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ. ಹಾಗೂ ರಾಯರಿಂದ ನಿಮ್ಗೆ ಏನ್ ನಿಮ್ಮ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗೆ ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೋತಿದ್ದೀರಾ ಆ ವ್ಯಕ್ತಿಯ ಆರೋಗ್ಯನೂ ಕೂಡ ಗುಣ ಆಗ್ತಿದೆ. ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟಾಗಿ ಏನ್ ಪ್ರಾಬ್ಲಮ್ಸ್ ಇದೆ ಅದು ಕೂಡ ನಿಮ್ಗೆ ಕ್ಯೂರ್ ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟಾಗಿ ಕೆಲಸ ಅರ್ಧದಲ್ಲೇ ನಿಂತಿದೆ. ಸೊ ಅಲ್ಲಿ ನೀವು ಏನ್ ನಿಮ್ ಕೆಲಸ ಆಗ್ತಿಲ್ಲ, ಯಾರನ್ನ ನಂಬಿ ನೀವು ಆ ಕೆಲಸಕ್ಕೆ ಕೈ ಕೊಟ್ಟಿದ್ರಿ, ಆ ಕೆಲಸದಲ್ಲಿ ನಿಮ್ಗೆ ಆ ವ್ಯಕ್ತಿಗಳು ನಿಮ್ಮನ್ನ ಕೈ ಕೊಟ್ಟು ಹೋಗಿದ್ದಾರೆ, ಅವ್ರಿಗೆ ಜವಾಬ್ದಾರಿ ನೀವು ವಹಿಸಿದ್ರಿ, ನೀವು ಆ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀರಾ ಅಂತ ನಂಬಿದ್ದೀರಾ. ಆ ವ್ಯಕ್ತಿ ನಿಮ್ಮಿಂದ ಏನು ಆ ಭೂಮಿಗೆ ಸಂಬಂಧಪಟ್ಟಾಗಿ ಕನ್ಸ್ಟ್ರಕ್ಷನ್, ನಿಮ್ಮ ಒಂದು ಮನೆ ಕಟ್ಟಡನ ಕಟ್ಟಲಿಕ್ಕೆ ಆ ವ್ಯಕ್ತಿ ನಿಮ್ಗೆ ನಂಬಿಕೆ ಇಟ್ಟು ಏನ್ ಕೆಲಸ ಮಾಡಿ ಅವ್ರು ನಿಮ್ಗೆ ಮೋಸ ಮಾಡಿ ಹೋಗಿದ್ದಾರೆ. ಮತ್ತೆ ನಿಮ್ಮ ಒಂದು ಮನೆಯ ಕನ್ಸ್ಟ್ರಕ್ಷನ್ ಮೂವ್ ಆಗ್ತಿದೆ. ಅಂಡ್ ಅದು ಕೂಡ ಕಂಪ್ಲೀಟ್ ಆಗಿ ಇನ್ನ 2 months ಅಲ್ಲಿ ಅದು ಫುಲ್ ಕಂಪ್ಲೀಟ್ ಆಗಿ ಆಗ್ತಿದೆ. ಪಾಯಿಂಟ್ ನಂಬರ್ 1. ಅಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ ಬೇರೆ ಡೈರೆಕ್ಷನ್ ಅಲ್ಲಿ ನಿಮ್ಮನ್ನ ಕೆಲವು ವ್ಯಕ್ತಿಗಳು ಮೂವ್ ಮಾಡ್ತಿರಬಹುದು. ಇದನ್ನ ಮಾಡಬೇಡ, ಇದನ್ನ ತಗೋ, ಇದು ತುಂಬಾ ಈಸಿ ಆಗತ್ತೆ ನಿನ್ನ ಲೈಫಲ್ಲಿ ಮಾಡ್ಲಿಕ್ಕೆ ಅಂತ. ಬಿಕಾಸ್ ಆಫ್ ನೀವು ತಗೊಳ್ತಾ ಇರೋ ಡಿಸಿಷನ್ ಹಾಗೂ ನೀವು ನಡೀತಾ ಇರೋ ದಾರಿ ಹಾಗೂ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ, ಒಂದು ಚೇಂಜಸ್ ಹಾಗೂ ಭಗವಂತನ ಅನುಗ್ರಹ ಸಿಗ್ತಿದೆ. ಅದನ್ನ ಅವರು ಸಹಿಸ್ಲಿಕ್ಕೆ ಆಗದೆ ನಿಮ್ಮನ್ನ ಒಂದು ಬೇರೆ ದಾರಿಯಲ್ಲಿ ನಡೆಸ್ತಿರಬಹುದು. ಅದು ಕೂಡ ನೀವು ನಡೆದು ಎಡವಿದ್ದೀರಾ, ಆ ದಾರಿಯಲ್ಲಿ ನಡೆದು ಎಡವಿದ್ದೀರಾ, ಮೋಸ ಹೋಗಿದ್ದೀರಾ, ನೋವು ತಿಂದಿದ್ದೀರಾ, ಕಣ್ಣೀರು ಹಾಕಿದ್ದೀರಾ. ಅಂಡ್ ನಿಮ್ಮ ಪ್ರಾಪರ್ಟಿ ಕೂಡ ಕಳ್ಕೊಂಡಿರಬಹುದು. ಮತ್ತೆ ಇದೆಲ್ಲವೂ ನಿಮ್ಗೆ ಸಿಗ್ಬೇಕಿದೆ. ಆ ವ್ಯಕ್ತಿಯ ಒಂದು ಮಾತುಗಳು, ಆ ವ್ಯಕ್ತಿಯ ಒಂದು
ನಿಮ್ಮ ಸಂಪರ್ಕ ಏನಿದೆ, ಆ ವ್ಯಕ್ತಿನ ಏನು ನಂಬಿದ್ದೀರಾ ಆ ವ್ಯಕ್ತಿನ ನೀವು ದೂರ ಮಾಡ್ಕೋಬೇಕಿದೆ. ಇದನ್ನ ನಿಮಗೆ ರಾಯರು ಹೇಳ್ತಿರ್ಬಹುದು. ಇಲ್ಲಿ ಪೈಲ್ ನಂಬರ್ 1, ಏನು ನೀವು ಆ ವ್ಯಕ್ತಿನ ನಂಬಿ ಮುಂದೆ ಹೋಗಿದ್ದೀರಾ, ಆ ವ್ಯಕ್ತಿ ತುಂಬಾ ನಿಮಗೆ ಮೋಸ ಮಾಡಿದ್ದಾರೆ, ತುಂಬಾ ನಿಮಗೆ ಹರ್ಟ್ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಏನು ಸಂಪಾದಿಸಿದ್ದೀರಾ ಅದನ್ನ ಕೂಡ ಆ ವ್ಯಕ್ತಿಗಳಿಂದ ಕಳ್ಕೊಂಡಿರಬಹುದು. ಅದೆಲ್ಲವೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ರಾಯರು ನಿಮಗೆ ಬದುಕಿಗೆ ವಾಪಸ್ ಕಳಿಸ್ಕೊಡ್ತಿದ್ದಾರೆ. ಬಟ್ ಮತ್ತೆ ಆ ವ್ಯಕ್ತಿನ ನೀವು ನಂಬಿ ಮುಂದೆ ಹೋದ್ರೆ ಬಹಳಷ್ಟು ತೊಂದರೆಗೆ, ನೀವು ಇನ್ನಷ್ಟು ತೊಂದರೆಗೆ ಸಿಗಾಕೊಳ್ಬಹುದು. ಎಸ್, ಆ ವ್ಯಕ್ತಿನ ದೂರ ಇಡಿ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಾಗಿಂತ ಬಹಳಷ್ಟು ಪ್ರಾಬ್ಲಮ್ಸ್ ಆಗಿದೆ, ನೀವು ಅದನ್ನ ಅಬ್ಸರ್ವ್ ಮಾಡದೇ ಇರಬಹುದು. ಅದನ್ನ ನೀನು ಯೋಚಿಸು ಅನ್ನೋದನ್ನ ರಾಯರಲ್ಲಿ ನಿಮಗೆ ಹೇಳ್ತಿದ್ದಾರೆ. ನಿಮ್ಮ ಒಂದು ಭೂಮಿಯಲ್ಲಿ ಏನು ವ್ಯವಸಾಯ ಮಾಡ್ತಿದ್ದೀರಾ ಆ ವ್ಯವಸಾಯದಲ್ಲಿ ಹೆಚ್ಚಿನ ಕಣ್ಣ ದೃಷ್ಟಿ ಬಿದ್ದಿರಬಹುದು. ಆ್ಯಂಡ್ ನೀವು ಏನು ಬೆಳೆ ಬೆಳೀತಿದ್ದೀರಾ, ಏನು ಫ್ರೂಟ್ಸ್ ವೆಜಿಟೇಬಲ್ ಏನು ನೀವು ಮಾಡ್ತಿದ್ದೀರಾ ಕೆಲಸ, ನಿಮ್ಗೆ ಹೆಚ್ಚಿನ ಲಾಭ ಸಿಗ್ತಿಲ್ಲ. ಹಾಗೂ ನಿಮಗೆ ಏನು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅದಕ್ಕೆ ಎಲ್ಲದಕ್ಕಿಂತ ಡೌನ್ ಆಗ್ತಿದೆ. ಅದಕ್ಕೂ ಕೂಡ ನಿಮಗೆ ತುಂಬಾನೇ ಟೆನ್ಷನ್ ಆಗ್ತಿದೆ, ತುಂಬಾನೇ ಬೇಸರ ಆಗ್ತಿರಬಹುದು. ನೀವು ಹೆಚ್ಚಿನ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿಯಲ್ಲಿ ಬೆಳೀತಿರೋ ಬೆಳೆನ ಹೆಚ್ಚು ಲಾಭನ ನೀವು ನೋಡ್ತಿದ್ದೀರಾ. ರೈತರಿಗೆ ತುಂಬಾನೇ ಲಾಭನ ಸಿಗ್ತಿದೆ. ನಿಮ್ಗೇನು ಈ ಒಂದು ನೆಗೆಟಿವಿಟಿ ಆಗಿದೆ, ಕೆಟ್ಟ ದೃಷ್ಟಿ ಆಗಿದೆ, ಅದರಿಂದ ನಿಮಗೆ ರಾಯರು ಈಚೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ಯಾವುದೋ ಒಂದು ನಿಮಗೆ ನಿಮ್ಮಕ್ಕಿನ್ನ ಹಿರಿಯರು ಯಾರು ನಿಮಗೆ ಮಾತನ್ನ ಹೇಳ್ತಿದ್ದಾರೆ ಅದನ್ನ ನೀವು ಆಲಿಸ್ತಾ ಇರಬಹುದು, ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಿರ್ಬಹುದು. ನಾನು ಗೊತ್ತಿದೆ, ನಾನು ಮಾಡ್ತಿದ್ದೀನಿ ಅನ್ನೋ ಒಂದು ನಿಮ್ಮ ನುಡಿ ಆಗಿರಬಹುದು. ನೀವೇನು ಮಾಡ್ತಿದ್ದೀರಾ ಅದಕ್ಕಿಂತ ಹೆಚ್ಚಿನ ಒಂದು ಥಿಂಕ್ ಅವ್ರು ಮಾಡಿರಬಹುದು. ನಿಮ್ಗಿನ್ನ ಹಿರಿಯರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಯಾರು ಇದ್ದಾರೆ ನಿಮ್ಗಿನ್ನ ಹಿರಿಯರು, ಅವರು ನಿಮಗಿನ್ನ ಹೆಚ್ಚು ಅದ್ರ ಬಗ್ಗೆ ನಿರ್ಧಾರ ಮಾಡಿರಬಹುದು, ಅದ್ರ ಬಗ್ಗೆ ತಿಳಿದಿರಬಹುದು. ಅವರ ಮಾತನ್ನು ಕೂಡ ಆಲಿಸಿ. ಸೊ ಅವರ ಮಾತನ್ನ ಆಲಿಸಿ ನೀವು ಮುಂದೆ ಹೋದ್ರೆ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ಬದುಕಿನಲ್ಲಿ ಹೊಸ ಪರ್ಸನ್ ಬರ್ತಿದ್ದಾರೆ. ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ನಿಮಗೆ ಸಿಗ್ತಿದೆ. ಯಾವುದು ನಿಮಗೆ ಬೇಕಿದೆ ಹಾಗೂ ಯಾವುದನ್ನ ನೀವು ನಿರೀಕ್ಷೆ ಮಾಡ್ತಿದ್ದೀರಾ ನಿಮ್ಮ ಬದುಕಲ್ಲಿ, ಅದು ನಿಮ್ಮ ಬದುಕಿಗೆ ಒಂದು ಈಸಿ ವೇಯಲ್ಲಿ ನಿಮಗೆ ರಾಯರು ನಿಮಗೆ ಅನುಗ್ರಹಿಸಿ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನೀವು ಬೇಡದಿರೋ ವ್ಯಕ್ತಿಗಳ ಬಗ್ಗೆ ಅಥವಾ ನೀವು ಯಾರನ್ನ ತುಂಬಾ ನಂಬಿದ್ದೀರಾ ಆ ವ್ಯಕ್ತಿಗಳಿಂದನೇ ನಿಮಗೆ ಸಾಕಷ್ಟು ನೋವುಂಟಾಗ್ತಿದೆ. ಎಸ್, ಯಾವುದೋ ಒಂದು ಬಿಗ್ ಅಮೌಂಟ್ ಕೂಡ ನಿಮಗೆ ಬರ್ತಿದೆ, ಅಥವಾ ನೀವೇನಾದ್ರೂ ಲಾಟ್ರಿ ಹಾಕಿದ್ರೆ ಅದರಲ್ಲೂ ಕೂಡ ನಿಮಗೆ ಲಾಟ್ರಿ ಟಿಕೆಟ್ ಹೊಡಿತಿದೆ, ಅದು ನಿಮಗೆ ಒಂದು ರಿಚ್ ಆಗ್ತಿದ್ದೀರಾ. ನೀವು ಒಂದು ಟೋಟಲಿ ನೀವು ಒಂದು ಲೈಫಲ್ಲಿ ಒಂದು ಬಹಳಷ್ಟು ಮುಂದಿನ ದಿನಗಳಲ್ಲಿ ಅಬ್ಸ್ಟಿಕಲ್ಸ್ ಏನಿತ್ತು ಅದರಿಂದ ನೀವು ಅದನ್ನ ದಾಟಿ ಮುಂದೆ ಹೋಗ್ತಿದ್ದೀರಾ. ಒಂದು ಸಕ್ಸಸ್ ದಾರಿಯಲ್ಲಿ ನೋಡ್ತಿದ್ದೀರಾ. ನಿಮ್ಮ ಬದುಕಲ್ಲಿ ಬಹಳಷ್ಟು ಒಳ್ಳೆಯ ದಾರಿ ನಿಮಗೆ ರಾಯರು ತೋರಿಸ್ಕೊಡ್ತಿದ್ದಾರೆ. ಹಾಗೂ ತುಂಬಾ ಚಿಕ್ಕ ಪುಟ್ಟ ವಿಚಾರಕ್ಕೂ ತುಂಬಾ ನೀವು ಬೇಸರ ಮಾಡ್ಕೋತಿದ್ದೀರಾ, ತುಂಬಾ ಕೋಪ ಮಾಡ್ಕೋತಿದ್ದೀರಾ. ನಿಮ್ಮಲ್ಲಿ ಏನು ಕೆಟ್ಟ ಹ್ಯಾಬಿಟ್ಸ್ ಇದೆ, ಡ್ರಿಂಕಿಂಗ್, ಸ್ಮೋಕಿಂಗ್ ಆಗಿರ್ಬಹುದು, ಈ ಒಂದು ಹ್ಯಾಬಿಟ್ಸ್ ಏನು ಕೆಟ್ಟ ಹ್ಯಾಬಿಟ್ಸ್ ಇದೆ ಅದರಿಂದನೂ ಕೂಡ ನೀವು ಇಚ್ಛೆ ಬರ್ತಿದ್ದೀರಾ. ಒಂದು ರೀತಿ ಹೊಸ ಚೇಂಜಸ್ ನಿಮ್ಮಲ್ಲಿ ಆಗ್ತಿದೆ. ಹೆಚ್ಚು ರಾಯರ ಮೇಲೆ ನಿಮಗೆ ಭಕ್ತಿ ಕೂಡ ಮೂಡ್ತಿದೆ. ಎಸ್, ನೀವು ಯಾವ ವ್ಯಕ್ತಿಗೋಸ್ಕರ ತುಂಬಾ ನಂಬಿದ್ದೀರಾ ಆ ವ್ಯಕ್ತಿಯಿಂದನೇ ನಿಮಗೆ ಸಣ್ಣ ಪುಟ್ಟ ಒಂದು ಫ್ರಾಕ್ಚರ್ಸ್ ಆಗಿರಬಹುದು, ಅಥವಾ ಆ ವ್ಯಕ್ತಿಯಿಂದನೇ ಸ್ವಲ್ಪ ನಿಮಗೆ ಮನಸ್ಸಿಗೆ ನೋವಾಗಿರಬಹುದು. ನೀವು ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿರಬಹುದು. ನೀವು ಸಡನ್ ಆಗಿ ಏನೋ ನಿಮಗೆ ಪ್ರಾಬ್ಲಮ್ಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಬಿಕಾಸ್ ನೀವು ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ತಿಲ್ಲ, ಹೆಚ್ಚು ನೀವು ಆ ಪರ್ಸನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಬಟ್ ಅವರ ಲೈಫಲ್ಲಿ ಅವರು ಇಡ್ತಾ ಇರೋ ಹೆಜ್ಜೆ ಅವ್ರ ಕುಟುಂಬಕ್ಕೋಸ್ಕರ ಇಡ್ತಿದ್ದಾರೆ. ಅವ್ರು ತಗೊಳ್ತಾ ಇರೋ ನಿರ್ಧಾರ ಅವರ ಕುಟುಂಬಕ್ಕೋಸ್ಕರ ಅವ್ರು ನಿಲ್ತಿದ್ದಾರೆ. ನಿಮ್ಮನ್ನ ಹೆಚ್ಚು ಗಮನ ಕೊಡ್ತಿಲ್ಲ, ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲ, ನಿಮ್ಮ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ, ಹಾಗೂ ನಿಮ್ಮನ್ನ ಅವರು ಫ್ರೆಂಡ್ ಆಗಿ ಕೂಡ ನೋಡ್ತಿದ್ದಾರೆ. ಬಟ್ ನೀವು ಅವ್ರನ್ನ ಫ್ರೆಂಡ್ ಆಗಿ, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ನೋಡ್ತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿ ಬಹಳಷ್ಟು ಅವರ ಲೈಫಲ್ಲಿ ಅವ್ರಿಗೇನು ಗ್ರೋತ್ ಬೇಕಿದೆ ಅದನ್ನ ಬಗ್ಗೆ ಗಮನ ಕೊಡ್ತಿದ್ದಾರೆ. ಹಾಗೂ ಅವ್ರಿಗೆ ಮ್ಯಾರೇಜ್ ಕೂಡ ಮುಂದಿನ ದಿನಗಳಲ್ಲಿ ಫಿಕ್ಸ್ ಆಗ್ತಿದೆ. ಅದನ್ನ ನೀವು ಕೇಳಿ, ಆ ಒಂದು ಮೆಸೇಜಸ್ನ ಕೇಳಿ ನೀವು ತುಂಬಾ ರೂಡ್ ಆಗಿ ನಡ್ಕೋತಿರಬಹುದು. ಏನೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಬೇಸರ ಆಗ್ತಿರಬಹುದು. ಏನೋ ಒಂದು ರೀತಿ ಮನಸ್ಸಿಗೆ ನೀವು ಏನು ಆಸೆಗಳನ್ನ ಇಟ್ಕೊಂಡಿದ್ರಿ ನಿಮ್ಮ
ಒಂದು ಲೈಫ್ ಫ್ಯೂಚರ್ ಪ್ಲಾನ್ ಏನು ಮಾಡಿದ್ರಿ ಆ ವ್ಯಕ್ತಿಗಳ ಜೊತೆ, ಅದು ಎಲ್ಲೋ ನಿಮ್ಮ ಮನಸ್ಸಿಗೆ ನೋವು ಉಂಟಾಗಿರಬಹುದು ಪಾಯಿಂಟ್ ನಂಬರ್ 1. ಬಟ್ ಈ ಒಂದು ಪರ್ಸನ್ನಿಂದ ನೀವು ಈಚೆ ಬರಬೇಕಿದೆ. ಹೊಸ ಪರ್ಸನ್ ನಿಮ್ಮ ಬದುಕಿಗೆ ಬರಲಿಕ್ಕೆ ರಾಯರ ಅನುಗ್ರಹಿಸ್ತಿದ್ದಾರೆ. ಎಸ್, ನಿಮ್ಮ ಜಾತಕನ ಒಂದ್ಸಲಿ ಪರಿಶೀಲನೆ ಮಾಡಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಯಾವುದೋ ಒಂದು ಪುಣ್ಯಕ್ಷೇತ್ರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಹಾಗೂ ರಾಯರ ಅನುಗ್ರಹದಿಂದ ನಿಮಗೆ ಆ ಒಂದು ಕ್ಷೇತ್ರ ದರ್ಶನ ಮಾಡೋಕ್ಕೆ ಅವಕಾಶ ಕೂಡ ಸಿಗ್ತಿದೆ. ತುಂಬಾ ದಿವಸಗಳಿಂದ ಅನ್ಕೋತಿದ್ದೀರಾ, ಹೋಗ್ಲಿಕ್ಕಾಗ್ತಿಲ್ಲ. ಸೊ ರಾಯರ ಒಂದು ಪ್ರಾರ್ಥನೆ ಹಾಗೂ ಏನು ನೀವು ಸ್ಮರಣೆ ಮಾಡ್ತಿದ್ದೀರಾ, ರಾಯರಿಗೆ ನೀವು ಏನು ಹೇಳ್ತಿದ್ದೀರಾ, ನಿಮ್ಮ ಒಂದು ಪ್ರಾರ್ಥನೆ ನೀವೇನು ಪ್ರಾರ್ಥನೆ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಆ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ನಿಮಗೆ, ರಾಯರು ನಿಮಗೆ ಅನುಕೂಲತೆ ಮಾಡ್ತಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಒಂದು ಮೈಂಡ್ ಬ್ಲ್ಯಾಂಕ್ ಆಗಿದೆ. ಈ ಒಂದು ರೀಡಿಂಗ್ ನೋಡ್ತಿರೋ ಪಾಯಿಂಟ್ ನಂಬರ್ 1, ಏನು ಕೆಲವರಿಗೆ ನಿಮ್ಮ ಮೈಂಡ್ ಬ್ಲಾಕ್ ಆಗಿದೆ, ಮನಸ್ಸು ಬ್ಲಾಕ್ ಆಗಿದೆ. ಹಾಗೂ ನಿಮ್ಗೆ ಯಾವುದು ಕೂಡ ಯಾರು ಏನೇ ಹೇಳ್ತಿದ್ರು ಅದು ನೀವು ಹೇಗೆ ತಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ನಿಮ್ಮ ಬಾಡಿ ಕೂಡ ತುಂಬ ಸುಸ್ತಾಗ್ತಿದೆ. ಹೆಚ್ಚು ನೀವು ಊಟ ಮಾಡ್ತಿಲ್ಲ, ಹೆಚ್ಚು ಚಿಂತೆ ಮಾಡ್ತಿದ್ದೀರಾ, ಹೆಚ್ಚು ರಿಸ್ಕ್ ತಗೋತಿದ್ದೀರಾ. ಅದು ಒಂದು ಈಸಿಯಾಗಿ ನಿಮ್ಮ ಲೈಫಲ್ಲಿ ಏನು ಹೋಗ್ಬೇಕಾಗಿದೆ, ಕೆಲಸಗಳಾಗಬೇಕಾಗಿದೆ, ಅದಕ್ಕೆ ಹೆಚ್ಚು ರಿಸ್ಕ್ ತಗೋತಿದ್ದೀರಾ. ಆ್ಯಂಡ್ ಯಾವ ಕೆಲಸ ನಿಮಗೆ ಅರ್ಧದಲ್ಲೇ ನಿಂತಿದೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಅದು ಆಗೋ ಟೈಮಿಗೆ ಖಂಡಿತ ನಿಮಗೆ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ರಾಯರ ಅನುಗ್ರಹದಿಂದ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಹಾಗೂ ನಿಮ್ಮ ಒಂದು ಸರೌಂಡಿಂಗಲ್ಲಿ ಒತ್ತ ಕೂಡ ಇರಬಹುದು, ಅದನ್ನು ಕೂಡ ನೀವು ಉತ್ತಕ್ಕೆ ಪ್ರಾರ್ಥನೆ ಮಾಡಿ ನಿಮ್ಮ ಕೈಹಸ್ತದಿಂದ ಹಾಲನ್ನು ಹಾಕಿ ಬನ್ನಿ. ಅದಿನ್ನಷ್ಟು ನಿಮ್ಮ ಬದುಕಿಗೆ ಬದಲಾವಣೆನ ತಂದುಕೊಡುತ್ತೆ ಅನ್ನೋ ಒಂದು ಎನರ್ಜೀಸ್ ಕೂಡ ಇಲ್ಲಿ ಸಿಗ್ತಿದೆ. ಎಸ್, ಆ್ಯಂಡ್ ನಿಮ್ಮ ಡ್ರೀಮ್ಸಲ್ಲಿ ಸರ್ಪ ಕೂಡ ಕಾಣಿಸ್ತಿರಬಹುದು. ಹಾಗೂ ನೀವು ಮಾಡ್ತಿರೋ ಕೆಲಸಕ್ಕೆ ಏನೇ ನೀವು ಎಲ್ಲೇ ಟ್ರಾವೆಲ್ ಮಾಡ್ತಿದ್ರು ನಿಮ್ಮ ಕಣ್ಣಿಗೆ ಸರ್ಪ ಕೂಡ ಕಾಣಿಸ್ತಿರಬಹುದು. ನೀವು ಸರ್ಪ ಶಾಂತಿ ಮಾಡಿಸ್ಬೇಕಾಗಿರಬಹುದು. ಅದಾದ್ಮೇಲಿಂದ ಬಹಳಷ್ಟು ನಿಮ್ಮ ಮ್ಯಾರೇಜಿಗೆ ಏನು ಅಡೆತಡೆಗಳಾಗಿದೆ ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ. ಹಾಗೂ ನಿಮಗೆ ಭಗವಂತನಿಂದ ಒಂದು ಉಡುಗೊರೆ ಕೂಡ ಇದೆ. ನೀವೇನು ಜಾಬ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಭೂಮಿ ಖರೀದಿಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಅಥವಾ ಸಮಥಿಂಗ್ ನಿಮ್ಗೇನು ಮ್ಯಾನಿಫೆಸ್ಟೇಷನ್ ಏನಿದೆ ನಿಮ್ಮದು, ಆ ಒಂದು ಈ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ಒಂದು ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಆಸೆಗಳು, ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ಭಗವಂತ ರಾಯರು ನಿಮಗೆ ಈಸಿಯಾಗಿ ನಿಮಗೆ ಆ ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ನೀವು ಹೆಚ್ಚು ಗಮನ ಕೊಡಬೇಕಾಗಿದೆ. ನಿಮ್ಮ ಸರೌಂಡಿಂಗ್, ನಿಮ್ಮ ಬದುಕಿಗೆ ನೀವು ಗಮನ ಕೊಡಬೇಕಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ಹಾಗೂ ನೀವು ತಗೊಳ್ತಾ ಇರೋ ಡಿಸಿಷನ್ನ ಹೆಚ್ಚು ಆಲೋಚಿಸಿ ನೀವು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಹಾಗೂ ನಿಮ್ಮ ಹಿರಿಯರಿನ ಮಾತಿನ ಆಲಿಸೋದ್ರಿಂದ ಬಹಳಷ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಬದಲಾವಣೆಗಳಿದೆ. ಆ್ಯಂಡ್ ಹೆಚ್ಚು ಫೆದರ್ಸ್ನ ನೀವು ನೋಡ್ತಿದ್ದೀರಾ. ಹಾಗೂ ನಿಮಗೆ ಸಡನ್ ಆಗಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲದೆ ಇರಬಹುದು, ವಿಗ್ರಹ ಇಲ್ಲದೆ ಇರಬಹುದು. ಅದು ನಿಮಗೆ ಒಂದು ಸಡನ್ ಆಗಿ ಯಾವುದಾದ್ರೂ ಮುಖಾಂತರ, ಯಾರಾದ್ರೂ ಮುಖಾಂತರ, ಅಥವಾ ನೀವೇ ಅದನ್ನ ಪರ್ಚೇಸ್ ಮಾಡ್ತಿರಬಹುದು, ಅಥವಾ ನಿಮಗೆ ಅದು ಗಿಫ್ಟ್ ಆಗಿ ಕೂಡ ಸಿಗ್ತಿರಬಹುದು. ಬಹಳಷ್ಟು ಆ ಒಂದು ರಾಯರು ನಿಮ್ಮ ಮನೆಗೆ ಬಂದ ಮೇಲಿಂದ ಬಹಳಷ್ಟು ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗ್ತಿದೆ. ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಿದೆ. ಎಸ್, ಪಾಯಿಂಟ್ ನಂಬರ್ 1, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ನೀವು ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಬರೋದ್ರಿಂದ ನಿಮ್ಮ ಒಂದು ದೇಹದಲ್ಲಿ ಆಗ್ತಿರೋಂತಹ ಒಂದು ಏನು ಪ್ರಾಬ್ಲಮ್ಸ್ ಇದೆ, ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಎನರ್ಜಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಖಂಡಿತ ನೀವು ಅನ್ಕೊಂಡಿರೋದು ಹೆಚ್ಚಿನ ಒಂದು ಸಕ್ಸಸ್ ಸಿಗ್ತಿದೆ. ಬಹಳಷ್ಟು ಬದಲಾವಣೆಗಳಿದೆ. ಏನೇ ಒಂದು ಪ್ರಶ್ನೆ ಕೇಳಿರ್ಲಿ, ರಾಯರಿಗೆ ಖಂಡಿತ ಆ ಒಂದು ಕೆಲಸ ಶೀಘ್ರದಲ್ಲಿ ಫಲನ ನಿಮಗೆ ಸಿದ್ಧಿ ಮಾಡಿಕೊಡುತ್ತೆ ಅಂತ ಇಲ್ಲಿ ಎನರ್ಜಿ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ, ಫೈಲ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ
ನಿಮಗಾಗಿ ಒಂದು ರೀಡಿಂಗ್. ಮೊದಲನೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗುತ್ತೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಹಾಗೂ ರಾಯರನ್ನ ಪ್ರಾರ್ಥಿಸಿ ಒಂದು ರೀಡಿಂಗ್ ನ ನೋಡಿ. ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ರೆಸಿನೇಟ್ ಆಗಿಲ್ದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್. ಫೈಲ್ ನಂಬರ್ 2. ಯಾರು ತುಂಬಾ ನಿಮ್ಮ ಆರೋಗ್ಯದ ವಿಚಾರವಾಗಿ ತುಂಬಾ ನೋವು ತಿಂತಿದ್ದೀರಾ, ನಿಮ್ಮ ಆರೋಗ್ಯದ ವಿಚಾರವಾಗಿ ತುಂಬಾ ಭಯ ಪಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಿದೆ ಹಾಗೂ ನಿಮ್ಮ ಸರೌಂಡಿಂಗ್ ಎಲ್ಲಾದ್ರೂ ರಾಯರ ಮಠ ಇದ್ರೆ ಹೋಗಿ ಬನ್ನಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಬಹಳಷ್ಟು ಬದಲಾವಣೆಗಳಾಗ್ತಿದೆ. ಏನೋ ಒಂದು ಗೊಂದಲತೆಯಿಂದ ಈ ಒಂದು ರೀಡಿಂಗ್ ನ ನೋಡ್ತಿರ್ಬಹುದು. ಏನೋ ಗೊಂದಲತೆ ಇದೆ ನಿಮ್ಮ ಮೈಂಡ್ ಅಲ್ಲಿ, ಏನೋ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಸೊಲ್ಯೂಷನ್ ಹೇಗೆ ಸಿಗುತ್ತೆ, ಈ ಒಂದು ನನಗೆ ಯಾವ ದಾರಿ ಸಿಗುತ್ತೆ, ನನಗೆ ಈ ರೀತಿ ಯಾಕಾಯ್ತು ಅನ್ನೋ ಒಂದು ಗೊಂದಲತೆ ನಿಮ್ಮ ಮೈಂಡಲ್ಲಿ ಇದೆ. ಸೊ ಸೆಕೆಂಡ್ ಪಾಲ್ ಯಾರು ಚಾಯ್ಸ್ ಮಾಡಿದ್ದೀರಾ? ಎಸ್, ಅದೆಲ್ಲದಕ್ಕೂ ನಿಮಗೆ ಮುಂದಿನ ದಿನಗಳಲ್ಲಿ ಹಾಗೂ ಮುಂದಿನ ವಾರಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಿದೆ. ನಿಮ್ಮ ಒಂದು ಫ್ಯಾಮಿಲಿ ವಿಚಾರವಾಗಿ ತುಂಬಾನೇ ತಲೆ ಕೆಡಿಸ್ಕೊಂಡಿರಬಹುದು. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಿದೆ, ಏನ್ ನಿಮ್ಗೆ ನಿಮ್ಮ ಕುಟುಂಬದಲ್ಲಿ ಗಲಾಟೆಗಳಾಗ್ತಿದೆ, ಸಮಾಧಾನ ಇಲ್ಲ, ಯಾರಿಗೂ ಆರೋಗ್ಯ ಸರಿಗಿಲ್ಲ ಅಂತ ನೀವು ತುಂಬಾ ನೋವು ತಿಂತಿದ್ದೀರಾ. ಎಸ್, ರಾಯರ ಆಶೀರ್ವಾದ ಹಾಗೂ ರಾಯರ ನಿಮ್ಗೆ ತೋರಿಸ್ತಾ ಇರೋ ಸೂಚನೆ ಬಹಳಷ್ಟು ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ತುಂಬಾ ಕುಗ್ತಿದ್ದೀರಾ, ತುಂಬಾ ನೋವು ತಿಂತಿದ್ದೀರಾ. ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ತುಂಬಾ ನಿಮ್ಗೆ ನೋವುಗಳಾಗಿದೆ, ಅವಮಾನ ಆಗ್ತಿದೆ, ಯಾಕೋ ಬೇಸರ ಆಗ್ತಿದೆ, ಏನ್ ಮಾಡ್ಲಿ ನಾನು ಅನ್ನೋ ಒಂದು ನಿಮ್ಗೆ ಒಂದು ರೀತಿ ಮೈಂಡ್ ಅಲ್ಲಿ ತುಂಬಾ ಬ್ಲಾಕ್ ಆಗಿದೆ. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ ಹಾಗೂ ಈ ಒಂದು ಅಮಾವಾಸ್ಯೆ ಆದ್ಮೇಲಿಂದ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಅಮಾವಾಸ್ಯೆ ಆದ್ಮೇಲಿಂದ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ, ನಿಮ್ಮ ಒಂದು ಬಾಡಿಯಲ್ಲಿ, ನಿಮ್ಮ ಮೈಂಡಲ್ಲಿ ಏನೋ ಒಂದು ಚೇಂಜಸ್ ನೋಡ್ತಿದ್ದೀರಾ. ಏನೋ ಒಂದು ಚೇಂಜಸ್ ಆಗ್ತಿದೆ ನನ್ನ ಬದುಕಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್, ಒಂದು ಚೇಂಜಸ್ ಆಗ್ತಿದೆ ಅನ್ನೋ ಒಂದು ಹೆಚ್ಚಿನ ನಂಬಿಕೆ ರಾಯರ ಮೇಲೆ ಇದೆ. ಪ್ಯಾನ್ ನಂಬರ್ 2. ಹಾಗೂ ನೀವು ರಾಯರ್ನ ತುಂಬಾ ನಂಬಿದ್ದೀರಾ ಹಾಗೂ ಶಿರ್ಡಿ ಸಾಯಿಬಾಬಾನ ತುಂಬಾ ನಂಬಿದ್ದೀರಾ. ಒಂದು ಬೆಳಕಿನ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇಷ್ಟು ದಿವಸ ತುಂಬಾನೇ ನೀವು ಟಾಂಟ್ ಮಾತುಗಳನ್ನ ಕೇಳ್ತಿದ್ದೀರಾ. ನೀವು ಮಾಡಿಲ್ದಿರೋ ಮಿಸ್ಟೇಕ್ಸ್ಗೆ ನೀವು ತಲೆ ತಗ್ಸಿದ್ದೀರಾ, ನೋವನ್ನ ಅನುಭವಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮಗ್ ಸಿಗ್ಬೇಕಾಗಿರೋ ಅವಕಾಶಗಳು, ನಿಮಗ್ ಸಿಗ್ಬೇಕಾಗಿರೋ ರೆಸ್ಪೆಕ್ಟ್ ನಿಮಗ್ ಸಿಗ್ತಿದೆ ಹಾಗೂ ನಿಮ್ಮ ಪೋಸ್ಟಿಂಗ್ ಕೂಡ ಚೇಂಜ್ ಆಗ್ತಿದೆ. ನಿಮ್ಮ ಒಂದು ಜಾಬ್ ವಿಚಾರವಾಗಿ ನಿಮ್ಮ ಪೋಸ್ಟ್ ಕೂಡ ಚೇಂಜ್ ಆಗ್ತಿದೆ. ಅದು ನಿಮ್ಗೆ ತುಂಬಾನೇ ಖುಷಿ ಕೊಡ್ತಿದೆ. ಹಾಗೂ ಬಾಬಾನ ತುಂಬಾ ನಂಬಿದ್ದೀರಾ. ನಿಮ್ಮ ಡ್ರೀಮ್ಸ್ ಅಲ್ಲಿ ಮುಂದಿನ ದಿನಗಳಲ್ಲೂ ಅಥವಾ ಈ ಹಿಂದೆನೋ ಏನಾದ್ರೂ ನಿಮ್ಗೆ ಬಾಬಾ ಕಾಣಿಸ್ತಿರಬಹುದು. ನಿಮಗ್ ಸಿಗ್ತಾ ಇರೋ ಸೂಚನೆನ ಗಮನ ಕೊಡಿ. ಆ ಒಂದು ದಾರಿನ ನೀವು ಥಿಂಕ್ ಮಾಡಿ ಅದೇನ್ ಆಗ್ತಿದೆ ಅನ್ನೋದನ್ನ ಒಂದು ಡೈರಿಯಲ್ಲಿ ಬರೀರಿ. ಸೊ ನಿಮಗೆ ಸಿಗ್ತಾ ಇರೋ ನಿಮ್ಮ ಕನಸಿನಲ್ಲಿ ಸೂಚನೆಗಳನ್ನ ನಿಮ್ಗೇನ ಗೊತ್ತಾಗಿದೆ ಅದನ್ನ ನೀವು ಒಂದು ಡೈರಿಯಲ್ಲೇ ಬರೆದು ಅದನ್ನ ಕೆಲವು ದಿವಸಗಳಾದ್ಮೇಲೆ ಅದನ್ನ ಓಪನ್ ಮಾಡಿ ಆ ಒಂದು ಕೆಲಸ ನಿಮ್ಗೆ ಏನಾದ್ರೂ ಒಂದು ಚೇಂಜಸ್ ನ ತಂದ್ಕೊಡ್ತಿರಬಹುದು ಅಥವಾ ತಂದ್ಕೊಡ್ಬಹುದು ಮುಂದಿನ ದಿನಗಳಲ್ಲಿ. ಎಸ್, ನಂಗೆ ಇಲ್ಲಿ ಏನೇನು ಮೆಸೇಜಸ್ ಸಿಗ್ತಿದೆ ಅದನ್ನ ನಾನು ನಿಮ್ಗೆ ತಿಳಿಸ್ತಿದ್ದೀನಿ. ಯಾವ್ದು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಎಸ್, ನಿಮ್ಮ ಕುಟುಂಬದ ಸದಸ್ಯರಿಂದನೇ ಬಹಳಷ್ಟು ನಿಮ್ಗೆ ಗೊಂದಲತೆ ಆಗ್ತಿದೆ. ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ನೀವು ತುಂಬಾ ತಲೆ ಕೆಡಿಸ್ಕೋತಿದ್ದೀರಾ. ಯಾವುದೇ ಕೆಲಸ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಬ್ಲಾಕೇಜಸ್ ಇದೆ, ನೆಗೆಟಿವಿಟಿ ಆಗಿದೆ ಅನ್ನೋದೇ ನಿಮ್ ತಲೆಯಲ್ಲಿದೆ. ಆಗೋದು ಆ ರೀತಿ ಆಗ್ತಿದೆ ನಿಮ್ಗೆ. ಅದರಿಂದ ನಿಮ್ನ ರಾಯರು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಪ್ಯಾನ್ ನಂಬರ್ 2. ಇನ್ನ ಒಂದು 7 days ಅಥವಾ 17 days ನಿಮ್ಗೆ ಬಹಳಷ್ಟು ಆಪರ್ಚುನಿಟಿ ಸಿಗ್ತಿದೆ, ಸಕ್ಸಸ್ ಸಿಗ್ತಿದೆ, ಲವ್ ಬರ್ತಿದೆ, ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಬದುಕನ್ನ ನೀವು ಒಂದು ರೀತಿ ಹೊಸದಾಗಿ ಚೇಂಜಸ್ ನ ಮಾಡ್ಕೊತಿದ್ದೀರಾ. ಅದಕ್ಕೆ ರಾಯರು ನಿಮ್ಗೆ ಅವಕಾಶನ ಮಾಡಿಕೊಡ್ತಿದ್ದಾರೆ. ಫೈಲ್ ನಂಬರ್ 2. ಎಸ್, ಏನ್ ನಿಮ್ಮ ಕೆಲಸದಲ್ಲಿ ನಿಮ್ಗೆ ನಿಮ್ಮ ಬಾಸ್ ಕಡೆಯಿಂದ ತುಂಬಾ ಕಿರಿಕಿರಿ ಆಗಿತ್ತು ಅಥವಾ ನೀವು ಮಾಡ್ತಿರೋ ಕೆಲಸ ನಿಮ್ಗೆ ಪ್ರಾಜೆಕ್ಟ್ಸ್ ಹೆಚ್ಚು ನಿಮ್ಗೆ ಲಾಭನ ತಂದು ಕೊಡ್ತಿಲ್ಲ ಅಥವಾ ನಿಮ್ಗೆ ಆ ಪ್ರಾಜೆಕ್ಟ್ಸ್ ಇಂದ ನಿಮ್ಗೆ
ತುಂಬಾ ಮನಸ್ಸಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಎಸ್, ನಿಮ್ಗೆ ಏನು ಡಿಸಪಾಯಿಂಟ್ಮೆಂಟ್ ಆಗಿದೆ, ನಿಮ್ಗೆ ಯಾವ ಸ್ಥಳದಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದೆ, ಯಾರಿಂದ ಡಿಸಪಾಯಿಂಟ್ಮೆಂಟ್ ಆಗಿದೆ, ಆ ವ್ಯಕ್ತಿಗಳ ಮುಂದೆ ನೀವು ಹೆಚ್ಚಿನ ಅನುಕೂಲತೆಗಳಾಗ್ತಿದೆ. ಆ ವ್ಯಕ್ತಿ ನೀವು ಏನು ಯಾರಿಂದ ನಿಮ್ಗೆ ಅವಮಾನ ಆಗಿದೆ, ನೋವುಂಟಾಗಿದೆ, ಆ ವ್ಯಕ್ತಿಯಿಂದ ನಿಮಗೆ ಹಿಂಸೆ ಆಗಿದೆ, ಆ ಒಂದು ವ್ಯಕ್ತಿ ಸರೌಂಡಿಂಗ್ ಏನು ನಿಮ್ಮ ಸರೌಂಡಿಂಗ್ ಇದ್ದಾರೆ, ಆ ವ್ಯಕ್ತಿಯಿಂದ ನಿಮಗೆ ಏನು ಹರ್ಟ್ ಆಗಿದೆ, ಒಂದು ಸ್ಟ್ಯಾಂಡ್ ತಗೋತಿದ್ದೀರಾ. ನಿಮ್ಮ ಒಂದು ಕನಸಿದೆ, ಏನು ನಿಮ್ಮ ಒಂದು ಆಸೆ ಇದೆ, ನಾನು ಏನಾರು ಅಚೀವ್ ಮಾಡಿ ತೋರಿಸ್ಬೇಕು ಅಂತ, ಅದನ್ನು ಖಂಡಿತ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಹಾಗೂ ನಿಮಗೆ ರೈನ್ಬೋಸ್ ಕೂಡ ಕಾಣಿಸ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ರೈನ್ಬೋಸ್ನ ಹೆಚ್ಚಾಗಿ ನೋಡ್ತಿದ್ದೀರಾ. ಹಾಗೂ ಮೌಂಟೇನ್ ಕಡೆ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡ್ತಿದ್ದೀರಾ. ಹಾಗೂ ನಿಮಗೆ ಬಹಳಷ್ಟು ಅನುಕೂಲತೆಗಳು ಆಗ್ತಿದೆ. ಎಸ್, ನೀವು ಯಾವ ದಾರಿ ಹೋಗ್ಬೇಡ ಅಂತ ರಾಯರು ನಿಮ್ಮನ್ನ ತಡೀತಿದ್ದಾರೆ, ನೀವು ಅದೇ ದಾರಿಯಲ್ಲೇ ಹೋಗ್ತಿದ್ದೀರಾ. ನಿಮ್ಗೆ ಯಾವ ಕೆಲಸ ಮಾಡಬಾರ್ದು ಅಂತ ರಾಯರು ತಡೀತಿದ್ದಾರೆ, ನೀವು ಅದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಅದಕ್ಕಿಂತ ಉನ್ನತವಾದ ಅವಕಾಶಗಳು, ಅದಕ್ಕಿಂತ ಒಳ್ಳೆ ಜಾಬ್ ನಿಮ್ಗೆ ಸಿಗ್ತಿದೆ, ಅದಕ್ಕಿಂತ ಮ್ಯಾರೇಜ್ ಪ್ರಪೋಸಲ್ ಒಳ್ಳೇದು ಬರ್ತಿದೆ, ಅದಕ್ಕಿಂತ ನಿಮ್ಗೆ ಅವಕಾಶಗಳು ಸಿಗ್ತಿದೆ ಅಂತ ನಿಮ್ಗೆ ರಾಯರು ತಡೀತಿದ್ದಾರೆ. ಏನು ನಿಮ್ಮ ಕೆಲಸದಲ್ಲಿ ತಡ ಆಗ್ತಿದೆ ಅದು ನಿಮ್ಗೆ ರಾಯರು ಅದಕ್ಕಿಂತ ಇನ್ನ ಹೆಚ್ಚಿನ ಒಂದು ಅಭಿವೃದ್ಧಿನ ತಂದ್ಕೊಡ್ಲಿಕ್ಕೆ, ಹಾಗೂ ನೀವು ಅನ್ಕೊಂಡದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀವು ಖುಷಿನ ಕಾಣಲಿಕ್ಕೆ ರಾಯರು ದಾರಿನ ತೋರಿಸ್ತಿದ್ದಾರೆ. ನನಗೆ ಕೆಲಸ ಆಗ್ತಿಲ್ಲ, ನಾನು ಇದನ್ನ ಮಾಡೋಕ್ಕಾಗ್ತಿಲ್ಲ, ನನಗೇನೋ ಸ್ಟ್ರಕ್ ಆಗ್ತಿದೆ, ಏನೋ ನನಗೆ ನೆಗೆಟಿವಿಟಿ ಆಗಿದೆ ಅಂತ ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದನ್ನು ಸ್ಟಾಪ್ ಮಾಡಿ. ಆ ಒಂದು ನೆಗೆಟಿವಿಟಿ ಏನಾಗಿತ್ತು, ಆಗ್ತಿದೆ, ಅದ್ರ ಬಗ್ಗೆ ಗಮನ ಕೊಡಬೇಡಿ. ನಿಮಗೆ ಮುಂದಿನ ದಿನಗಳಲ್ಲಿ ರಾಯರು ಏನು ನಿಮಗೆ ದಾರಿ ತೋರಿಸ್ತಿದ್ದಾರೆ, ಕಲರ್ಫುಲ್ ಲೈಫ್ ನಿಮ್ಗೆ ಸಿಗ್ತಿದೆ, ಒಳ್ಳೆ ಚೇಂಜಸ್ ಸಿಗ್ತಿದೆ, ಸಕ್ಸಸ್ ಸಿಗ್ತಿದೆ, ಅವಕಾಶಗಳು ಸಿಗ್ತಿದೆ, ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಮ್ಯಾರೇಜ್ ಪ್ರಪೋಸಲ್ ನೀವೇನು ಸರ್ಚ್ ಮಾಡ್ತಿದ್ದೀರಾ, ವಧುವರನ ಹುಡುಕ್ತಿದ್ದೀರಾ, ನಿಮಗೆ ಸೆಟ್ ಆಗ್ತಿಲ್ಲ ಅಂದರೆ ಎಸ್, ಇನ್ ಒಂದು 17 days ಅಥವಾ ಇನ್ನು ಒಂದು 7 days ಅಲ್ಲಿ ನಿಮಗೆ ಒಂದು ಪ್ರಪೋಸಲ್ ಕೂಡ ಬರ್ತಿದೆ. ಆ ಪ್ರಪೋಸಲ್ ನಿಮ್ಮ ಲೈಫಿಗೆ ನಿಮಗೆ ಒಂದು ರೀತಿ ಸಂತೋಷ ಇದೆ. ನಿಮ್ಗೆ ಆ ಪ್ರಪೋಸಲ್ ನೀವು ಒಪ್ಕೋತಿದ್ದೀರಾ, ಆ ಒಂದು ಸಂಬಂಧ ನೀವು ಬೆಳೆಸ್ತಿದ್ದೀರಾ, ತುಂಬಾನೇ ಸಂತೋಷ ಆಗ್ತಿದೆ. ಈ ಒಂದು ಸಂಬಂಧನ ರಾಯರು ನಿಮ್ಮ ಬದುಕಿಗೆ ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಏನು ನೀವು ಬದಲಾವಣೆ ನೋಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ತುಂಬಾ ಪ್ರೆಷರ್ ಆಗ್ತಿದೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ವಿಚಾರವಾಗಿ, ಜಾಬ್ ವಿಚಾರವಾಗಿ. ಎಸ್, ಸ್ವಲ್ಪ ನೀವು ವೇಟ್ ಮಾಡಬೇಕಿದೆ. ಸೊ ನೀವೇನು ಹೆಚ್ಚು ಪ್ರೆಷರ್ ಆಗ್ತಿದ್ದೀರಾ, ಅವ್ರ ಮನಸ್ಸಿಗೆ ಒತ್ತಡ ಆಗ್ತಿದೆ, ತುಂಬ ಟೆನ್ಷನ್ ಆಗ್ತಿದೆ. ಸೊ ಮುಂದಿನ ದಿನಗಳಲ್ಲಿ ನೀವೇನು ಕೇಳ್ಕೊಂಡಿದ್ದೀರಾ, ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಇಲ್ಲಿ ಕೆಲವರು ರಾಯರಿಗೆ ಪ್ರಾರ್ಥನೆ ಮಾಡಿದ್ದೀರಾ, ರಾಯರಿಗೆ ಕಾಯನ ಕಟ್ಟಿರಬಹುದು. ಖಂಡಿತ ಆ ಕೆಲಸ ಆಗ್ತಿದೆ. ಆ ಕೆಲಸ ಆದ್ಮೇಲಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ, ನಗುನ ನೋಡ್ತಿದ್ದೀರಾ, ಸಂತೋಷನ ನೋಡ್ತಿದ್ದೀರಾ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನೀವು ಎಂದು ನೋಡಿಲ್ಲ ಆ ಒಂದು ಸಂತೋಷ, ಆ ಒಂದು ನೆಮ್ಮದಿನ ನೀವು ನಿಮ್ಮ ಕುಟುಂಬದಲ್ಲಿ ನೋಡ್ತಿದ್ದೀರಾ. ಸೊ ನಿಮ್ಮ ಮಕ್ಕಳ ಅಚೀವ್ಮೆಂಟ್ಸ್ಗೋಸ್ಕರ ನೀವೇನು ವೇಟ್ ಮಾಡ್ತಿದ್ದಾರಾ, ಅವ್ರೇನು ಅನ್ಕೊಂಡಿದ್ದಾರಾ ಅವ್ರ ಕೆಲಸ ಆಗಬೇಕು ಅಂತ ನಿಮ್ಮ ಮಕ್ಕಳ ಜೀವನದಲ್ಲಿ, ಆ ಕೆಲಸ ಕಂಪ್ಲೀಟ್ ಆಗಿ ಆಗ್ತಿದೆ. ಒಂದು ರೀತಿ ನಿಮಗೆ ತುಂಬಾನೇ ಹೆಮ್ಮೆ ಅನಿಸ್ತಿದೆ. ನಿಮ್ಮ ಮಕ್ಕಳ ಒಂದು ಅವ್ರು ತಗೊಳ್ತಾರೋ ನಿರ್ಧಾರ, ಅವ್ರು ಮಾಡ್ತಿರೋ ಕೆಲಸ ನಿಮಗೆ ತುಂಬಾನೇ ಹೆಮ್ಮೆ ಅನಿಸ್ತದೆ. ಪಾಯಿಂಟ್ ನಂಬರ್ 2. ಎಸ್, ಯಾವುದೋ ಒಂದು ಪೋಸ್ಟಿಂಗ್ಗೋಸ್ಕರ ನೀವು ವೇಟ್ ಮಾಡ್ತಿರಬಹುದು. ಆ್ಯಂಡ್ ಅಲ್ಲಿ ನೀವು ಹೆಚ್ಚು ಆ ಒಂದು ಪೋಸ್ಟ್ಗೋಸ್ಕರ ವೇಟ್ ಮಾಡ್ತಿರಬಹುದು. ಆ ಪೋಸ್ಟ್ ನಂಗೆ ಸಿಗುತ್ತಾ, ಆ ಜಾಬ್ ನಂಗೆ ಸಿಗುತ್ತಾ ಅಂತ. ಖಂಡಿತ ನಿಮಗೆ ಜಾಬ್ನ ರಾಯರು ಅನುಗ್ರಹಿಸಿ ಕೊಡ್ತಿದ್ದಾರೆ. ಅದನ್ನ ಹೆಚ್ಚಿನ ಜವಾಬ್ದಾರಿನ ನೀವು ತಗೋಬೇಕಾಗಿದೆ, ಹೆಚ್ಚಿನ ಆಲೋಚನೆ ನೀವು ಮಾಡಬೇಕಾಗಿದೆ. ತುಂಬಾನೇ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ ತುಂಬಾನೇ ಸಕ್ಸಸ್ ಇದೆ. ಆ್ಯಂಡ್ ಏನು ನಿಮಗೆ ಸ್ಟ್ರಕ್ ಅನ್ನಿಸ್ತದೆ ಅದೆಲ್ಲವೂ ಕಂಪ್ಲೀಟ್ ಆಗಿ ಹೋಗ್ತಿದೆ. ಬಹಳಷ್ಟು ನೀವು ಚೇಂಜಸ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಎಸ್, ನಿಮ್ಮ ಆರೋಗ್ಯದ ಬಗ್ಗೆ ಏನು ನಿಮಗೆ ಚೇಂಜಸ್ ನಿಮಗೆ ಬೇಕಾಗಿದೆ. ಫೈಲ್ ನಂಬರ್ 2. ನೀವು ಭಯ ಪಡ್ತಿದ್ದೀರಾ, ನಿಮ್ಮ ಆರೋಗ್ಯದ ಬಗ್ಗೆ ಹಿಂಗೆ ಆಗ್ತಿದೆ ಅಂತ. ಖಂಡಿತ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಏನು ಲಾಕ್ ಆಗಿದೆ ನಿಮ್ಮ ಬದುಕಲ್ಲಿ, ಯಾರು ಲಾಕ್ ಮಾಡಿದ್ದಾರೆ ನಿಮ್ಮನ್ನ ಅಥವಾ ಯಾರು ಬೀಗ ಹಾಕಿದ್ದಾರೆ,
ಖಂಡಿತ ಆ ಒಂದು ಬೀಗನ ರಾಯರು ನಿಮಗೆ ತೆಗೆದು ಕೊಡ್ತಿದ್ದಾರೆ. ನಿಮ್ಗೇನು ಕೆಲಸ ಆಗಬೇಕಾಗಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊತಿದ್ದೀರಾ. ಜೊತೆಗೆ ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಒಂದು ಗ್ರಿಪ್ ಸಿಗ್ತಿದೆ. ಹಾಗೂ ಏನು ನಿಮಗೆ ಯಾವುದು ನಿಮಗೆ ಮೋಸ ಆಗಿತ್ತು ಅದರಿಂದ ಕೂಡ ನೀವು ತುಂಬಾ ಚೇತರಿಸ್ಕೋತಿದ್ದೀರಾ. ಆ್ಯಂಡ್ ನಿಮಗೆ ಒಂದು ರೀತಿ ಮೈಂಡ್ ತುಂಬಾ ಕೆಲವು ವಿಚಾರಕ್ಕೆ ಡಿಸ್ಟರ್ಬ್ ಆಗಿದ್ದೀರಾ. ಆ ಒಂದು ಥಾಟ್ಸಿಂದ ಈಚೆ ಬರಬೇಕಿದೆ, ಸ್ವಲ್ಪ ರೆಸ್ಟ್ ಬೇಕಿದೆ. ಸೊ ರೆಸ್ಟ್ ತಗೊಳ್ಳಿ ಆ್ಯಂಡ್ ಮೆಡಿಟೇಷನ್ ಮಾಡಿ, ಖಂಡಿತ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮನ ಮಾಡಿ ಆ್ಯಂಡ್ ರಾಯರ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠನೆ ಮಾಡಿ. ಇನ್ನಷ್ಟು ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ತಿದೆ. ಇನ್ನಷ್ಟು ನಾವು ಗೆದ್ದಿದ್ದೀವಿ ಅನ್ನೋ ಅಷ್ಟು ಸಂತೋಷ ನಿಮಗೆ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಸಡನ್ನಾಗಿ ನಿಮಗೆ ಎಲ್ಲೋ ಟ್ರಾವೆಲಿಂಗ್ ಹೋಗ್ತಿರಬಹುದು ನೀವು ಮುಂದಿನ ದಿನಗಳಲ್ಲಿ. ಆ ಟ್ರಾವೆಲಲ್ಲಿ ನಿಮಗೆ ಬಹಳಷ್ಟು ಒಂದು ರೀತಿ ಏನೋ ಒಂದು ಮೆಸೇಜಸ್ ಸಿಗ್ತಿದೆ ಹಾಗೂ ಏನೋ ಒಂದು ಸೂಚನೆ ಕೂಡ ಸಿಗ್ತಿದೆ. ಅದನ್ನು ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಏನಷ್ಟು ಕ್ಲಾರಿಟಿ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಏನು ಅಮೌಂಟ್ ಬಗ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಒಂದು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ನಿಮಗೆ ಮೋಸ ಆಗ್ತಿದೆ ಅಥವಾ ನೀವು ಕಾನೂನು ಮುಖಾಂತರ ಏನು ನೀವು ನಿರ್ಧಾರ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಅದರಲ್ಲೆಲ್ಲದ್ರಲ್ಲೂ ಬಹಳಷ್ಟು ಗುಡ್ ನ್ಯೂಸ್ನ ನೀವು ಕೇಳ್ತಿದ್ದೀರಾ. ಸ್ವಲ್ಪ ನಿಮ್ಮ ಒಂದು ಡ್ರೀಮ್ಸಲ್ಲಿ ಕೆಟ್ಟ ಕನಸುಗಳನ್ನ ಬೀಳ್ತಿದೆ. ಆ ಒಂದು ಸಮಯದಲ್ಲಿ ನಿಮ್ಗೇನು ಭಯ ಆಗ್ತಿದೆ, ಆ ಸಮಯದಲ್ಲಿ ನೀವೇನು ಬೇಕಪ್ ಆಗ್ತಿದ್ದೀರಾ, ಖಂಡಿತ ರಾಯರನ್ನ ಸ್ಮರಣೆ ಮಾಡಿ. ಖಂಡಿತ ಆ ಒಂದು ಕೆಟ್ಟ ಕನಸು, ಆ ಒಂದು ಕೆಟ್ಟ ದೃಷ್ಟಿಯಿಂದ ನಿಮಗೆ ನಿವಾರಣೆ ರಾಯರು ಮಾಡ್ತಿದ್ದಾರೆ. ಹೆಚ್ಚು ಬೇಗ ನೀವು ಮುಂದಿನ ದಿನಗಳಲ್ಲಿ ಬೆಳಗಿನ ಜಾವ ಬೇಗ ವೇಕಪ್ ಆಗ್ತಿದ್ದೀರಾ. 3 or 4 o'clock ಬೇಗ ನಿಮಗೆ ಎಚ್ಚರಿಕೆ ಆಗೋಗ್ತಿದೆ. ಅಥವಾ ನಿಮ್ಗೆ ಏನೋ ಒಂದು ಮೆಸೇಜಸ್ ಡಿವೈನ್ ಸಿಗ್ತಿದೆ, ರಾಯರಿಂದ ಸಿಗ್ತಿದೆ. ನೀವೇನಾದ್ರೂ ಆ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆ ಒಂದು ಕೆಲಸ ಕಂಪ್ಲೀಟ್ ಆಗಿ ಆಗ್ತಿದೆ. ಆ ಕೆಲಸ ಆಗ್ಬೇಕಾಗಿದೆ. ನೀವು ಅನ್ಕೊಂಡಿರೋ ಮ್ಯಾನಿಫೆಸ್ಟೇಷನ್, ನೀವೇನ್ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಆ ಕೆಲಸ ಆಗ್ಲಿಕ್ಕೆ ನಿಮ್ಗೆ ರಾಯರು ಸೂಚನೆಯನ್ನ ಕೊಡ್ತಿದ್ದಾರೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸೆಲೆಬ್ರೇಷನ್ ಇದೆ, ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ನಿಮ್ಮ ಬದುಕಿಗೆ ಏನ್ ನೆಮ್ಮದಿ ಬೇಕಾಗಿದೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಖಂಡಿತ ನೆಮ್ಮದಿ ನಿಮ್ಗೆ ಸಿಗ್ತಿದೆ. ಅಂಡ್ ನಿಮ್ಗೆ ಯಾವ್ದು ಥಾಟ್ಸ್ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ, ಅದರಿಂದ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಅದರಿಂದ ಈಚೆ ಬರಬೇಕಿದೆ. ಫೈಲ್ ನಂಬರ್ 2. ಅದರಿಂದ ಈಚೆ ಬನ್ನಿ. ಬಹಳಷ್ಟು ನೀವು ಏನು ಆ ಒಂದು ಒಳ್ಳೆಯ ಸಮಯನ ಕಳ್ಕೊಂಡಿದ್ದೀರಾ, ಆ ಸಮಯಗಳನ್ನ ರಾಯರು ನಿಮಗೆ ಮರುಕಳಿಸಿ ಕೊಡ್ತಿದ್ದಾರೆ. ಅಂಡ್ 11 ಟೈಮಿಂಗ್ಸ್ ನೀವು ನೋಡ್ತಿದ್ದೀರಾ. ಬ್ಯೂಟಿಫುಲ್ ಕಾರ್ಡ್ ಆಪರ್ಚುನಿಟೀಸ್ ನಿಮಗೆ ಸಿಗ್ತದೆ. 7 of Cups ನಿಮಗೆ ಆಪರ್ಚುನಿಟಿ ತೋರಿಸ್ತಿದೆ. ಅದನ್ನ ನೀವು ನೋಡ್ಕೋಬೇಕಿದೆ, ಅದ್ರ ಕಡೆ ಗಮನ ಕೊಡ್ಬೇಕಿದೆ, ಅದ್ರ ಕಡೆ ಫೋಕಸ್ ಮಾಡಬೇಕಾಗಿದೆ. ನೀವು ಯಾವ ಪ್ರೀತಿಗೋಸ್ಕರ ಗೆಲ್ಲಬೇಕು, ಯಾರನ್ನ ಮೆಚ್ಚಿಸ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಭಗವಂತ ನಿಮ್ಮ ಮಾಡ್ತಿರೋ ಕೆಲಸನ ಮೆಚ್ಚಿದ್ದಾರೆ. ಯಾರಿಗೂ ನೀವು ಮೆಚ್ಚಿಸಬೇಕಾಗಿರೋ ಅಂಥದ್ದೇನಿಲ್ಲ. ಭಗವಂತ ನೀವು ಮಾಡಿರೋ ಕೆಲಸನ ಭಗವಂತ ಮೆಚ್ಚಿದ್ದಾರೆ. ಅದಕ್ಕೆ ನಿಮಗೆ ಹೆಚ್ಚಿನ ಅವಕಾಶನ ಮಾಡಿಕೊಡ್ತಿದ್ದಾರೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಇದೆ, ಪ್ರಮೋಷನ್ ಕೂಡ ಬರ್ತಿದೆ, ಸಿಗ್ತಿದೆ. ಯಾರಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ ಇನ್ನಷ್ಟು ಅವಕಾಶ ನಿಮಗೆ, ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಇನ್ನಷ್ಟು ರೆಸ್ಪೆಕ್ಟ್, ಇನ್ನಷ್ಟು ಗೌರವ, ಇನ್ನಷ್ಟು ನಿಮಗೆ ಅವಕಾಶಗಳನ್ನ ರಾಯರು ಕಲ್ಪಿಸಿ ಕೊಡ್ತಿದ್ದಾರೆ. ಎಸ್, ಮತ್ತೆ ಈ ಹಿಂದೆ ಏನೋ ನಿಮ್ಮಿಂದ ಮಿಸ್ಟೇಕ್ಸ್ ಆಗಿರಬಹುದು, ಅದನ್ನ ಕರೆಕ್ಷನ್ ಮಾಡ್ಕೊಬೇಕು. ಅದು ನೀವು ಬೇಕಾಗಿ ಮಾಡಿದಲ್ಲ, ಬೈ ಮಿಸ್ಟೇಕ್ಸ್ ಆಗಿ ನಿಮ್ಮಿಂದ ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕ್ಸ್ನ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳಿಕ್ಕೆ ಹಾಗೂ ಅದರಿಂದ ಈಚೆ ಬರಲಿಕ್ಕೆ ರಾಯರು ನಿಮಗೆ ಅವಕಾಶನ ಮಾಡಿಕೊಡ್ತಿದ್ದಾರೆ. ಫೈಲ್ ನಂಬರ್ 2. ಹಾಗೂ ತುಂಬ ಮೌನವಾಗ್ತಿದ್ದೀರಾ. ತುಂಬ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ಹಾಗೂ ನಿಮ್ಮಿಂದ ಬಹಳಷ್ಟು ಜನಕ್ಕೆ ಅನುಕೂಲತೆಗಳು ಕೂಡ ಆಗ್ತಿದೆ. ನಿಮ್ಮಿಂದ ಒಳ್ಳೆ ಕೆಲಸಗಳನ್ನ ರಾಯರು ಮಾಡಿಸ್ತಿದ್ದಾರೆ. ಹಾಗೂ ನಿಮ್ಮಿಂದ ಒಳ್ಳೆ ಮಾತುಗಳನ್ನ, ನುಡಿಗಳನ್ನ ಮಾತಾಡಿಸ್ತಿದ್ದಾರೆ. ಹಾಗೂ ನೀವು ಕಲಿತಿರೋ ವಿದ್ಯೆಯಲ್ಲಿ ಇನ್ನಷ್ಟು ಪ್ರಗತಿನ ನೀವು ನೋಡ್ತಿದ್ದೀರಾ. ಹಾಗೂ ಇಲ್ಲಿ ಯಾರು ಟ್ಯಾರೋ ರೀಡಿಂಗ್ ಕಲಿಬೇಕು ಅಂತ ನೀವು ಆಸಕ್ತಿ ಇದೆ, ಖಂಡಿತ ರಾಯರ ಅನುಗ್ರಹ ನಿಮ್ಗೆ ಸಿಗ್ತಿದೆ. ಹಾಗೂ ನಿಮ್ಮ ಮೌನನೇ ತುಂಬಾ ಬಹಳಷ್ಟು ಉತ್ತರಗಳನ್ನ ಕೊಡ್ತಿದೆ. ನೀವು ಕಿರ್ಚಾಡೋದ್ರಿಂದ, ನೀವು ಕೋಪ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಅಲ್ಲಿ ಫಲ ಸಿಕ್ಕೋದಿಲ್ಲ. ಮೌನವಾಗಿರಿ, ತಾಳ್ಮೆಯಿಂದ ಇರಿ. ಹಾಗೂ ನಿಮ್ಮ ಸರೌಂಡಿಂಗ್ ಏನು ನಡೀತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಖಂಡಿತ ನಿಮ್ಗೆ ಅದರಲ್ಲಿ ಹೆಚ್ಚಿನ
ಒಂದು ಕ್ಲಾರಿಟಿ ಕೂಡ ಸಿಗ್ತಿದೆ. ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಬಗ್ಗೆ ಬೇರೆ ರೀತಿಯಾದ ಮಾತುಗಳನ್ನ ಮಾತಾಡ್ತಿದ್ದಾರೆ. ನಿಮ್ಮ ಕೆಲಸ ಆಗಬಾರ್ದು ಅಂತ ತಡೀತಿದ್ದಾರೆ. ಅವ್ರು ಯಾವ ಕೆಲಸ ಆಗಬಾರ್ದು ಅಂತ ತಡೀತಿದ್ದಾರೆ, ಆ ಕೆಲಸದಿಂದ ನಿಮಗೆ ಏನು ಬ್ಲಾಕೇಜಸ್ ಮಾಡಿದ್ದಾರೆ, ನಾನು ಆಗಲೇ ಹೇಳ್ದಾಗೆ ಲಾಕ್ ಮಾಡಿದ್ದಾರೆ, ಆ ಲಾಕ್ನ ಖಂಡಿತ ರಾಯರು ಬಿಡುಗಡೆ ಮಾಡ್ತಿದ್ದಾರೆ. ಹಾಗೂ ನರಸಿಂಹಸ್ವಾಮಿ ದೇವರು ಕೂಡ ಅದರಿಂದ ನಿಮಗೆ ನಿವಾರಣೆ ಮಾಡ್ತಿದ್ದಾರೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಸರೌಂಡಿಂಗ್ ಇದೆ, ನಿಮ್ಮ ಮನೆಯಲ್ಲಿದೆ. ಹಾಗೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಆ್ಯಂಡ್ ಏನು ಸ್ಟ್ರಕ್ ಆಗಿದೆ, ನಿಮ್ಮ ಅಮೌಂಟ್ ಆಗಿರಬಹುದು ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ನೀವು ಖರ್ಚಾಗ್ತಿದೆ, ನಾನು ಏನು ಉಳಿತಾಯ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ಒದ್ದಾಡ್ತಿದ್ದೀರಾ, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ಅಂತ ಒದ್ದಾಡ್ತಿದ್ದೀರಾ, ಅಥವಾ ನಿಮ್ಮ ಆರೋಗ್ಯ ಸರಿ ಹೋಗ್ತಿಲ್ಲ, ನನಗೆ ನೆಮ್ಮದಿ ಸಿಗ್ತಿಲ್ಲ ಅಂತ ನೀವು ತುಂಬ ಬೇಸರ ಮಾಡ್ಕೊಂಡಿದ್ದೀರಾ, ಕಣ್ಣೀರು ಹಾಕ್ತಿದ್ದೀರಾ, ನೋವಿದೆ. ಇದೆಲ್ಲದ್ರಿಂದನೂ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ರಿಲೀಸ್ ಆಗ್ತಿದೆ. ಹಾಗೂ ನಿಮಗೆ ಸಿಗ್ತಾ ಇರೋ ಒಂದು ಸೂಚನೆಗಳು ಹಾಗೂ ನಿಮಗೆ ಸಿಗ್ತಾ ಇರೋವಂತಹ ಅವಕಾಶಗಳನ್ನು ಅಬ್ಸರ್ವ್ ಮಾಡಿ ಆ್ಯಂಡ್ ಅದನ್ನು ಕೈಗೆತ್ಕೊಳ್ಳಿ. ಸಿಕ್ಕಂಥ ಅವಕಾಶನ ಕೈ ಬಿಟ್ಟು ನನಗೆ ಇದನ್ನು ಮಾಡೋಕ್ಕಾಗುತ್ತೋ ಇಲ್ವೋ, ಇದು ನನಗೆ ಅರ್ಹತೆ ಇದೆಯೋ ಇಲ್ವೋ ಅನ್ನೋದನ್ನು ಆ ಒಂದು ಏನು ನೀವು ಮಾತಾಡ್ತಿದ್ದೀರಾ, ನಿಮಗೆ ಸಿಗಬೇಕಾಗಿರೋ ಅವಕಾಶ, ಸಿಗಬೇಕಾಗಿರೋ ಆಪರ್ಚುನಿಟಿ ಭಗವಂತ ಕಲ್ಪಿಸಿ ಕೊಟ್ಟಿದ್ದಾರೆ. ಖಂಡಿತ ಅದನ್ನು ನೀವು ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಆ್ಯಂಡ್ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ಮಾತಾಡ್ತಿರೋದ್ರಲ್ಲಿ, ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಕುಟುಂಬದ ಸರೌಂಡಿಂಗ್ ಹೆಚ್ಚು ರಾಯರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೂ ನಿಮಗೆ ಬೇಕಾಗಿರೋ ಅನುಕೂಲತೆನ ರಾಯರು ಮಾಡಿಕೊಡ್ತಿದ್ದಾರೆ. ನಿಮ್ಮ ಕೈ ಎಸ್ತದಿಂದ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿಸ್ತಿದ್ದಾರೆ. ನಿಮ್ಮ ಕೈಯಿಂದ ಯಾರಿಗೆ ಹಸುವು ಆಗಿದೆ ಅವರಿಗೆ ಹಸುವನ್ನು ನೀಗಿಸ್ತಿದ್ದೀರಾ. ಆ ಹಸುವಿಂದ ನೀವು ಈಚೆ ಕರ್ಕೊಂಡು ಬರ್ತಿದ್ದೀರಾ. ದಾನ ಧರ್ಮಗಳನ್ನು ಮಾಡ್ತಿದ್ದೀರಾ. ಆ್ಯಂಡ್ ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ. ಏನು ಕುಗ್ಗಿದ್ರಿ ಅದರಿಂದ ನೀವು ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ, ರಿಚ್ ಪರ್ಸನ್ ಆಗ್ತಿದ್ದೀರಾ, ತುಂಬ ತಿಳ್ಕೊಳ್ತಿದ್ದೀರಾ, ತುಂಬ ಜ್ಞಾನಿಗಳಾಗ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ಏಂಜಲ್ಸ್ ಇಂದ ಏನು ಮೆಸೇಜಸ್ ಸಿಗ್ತಿದೆ, ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಕ್ವಶನ್ ಇದ್ರೆ ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಏಂಜಲ್ಸ್ ಕಾರ್ಡ್ಸ್ ಇಂದ ನೋಡೋಣ. ಡೋಂಟ್ ಸ್ಟಾಪ್ ಇದೆ. ನಾನು ಆಗಲೇ ಹೇಳಿದಾಗೆ ಹೆಚ್ಚಿನ ಸಕ್ಸಸ್ ಇದೆ. ಆ್ಯಂಡ್ ನಿಮ್ಮ ಲೈಫಿಗೆ ಹಾಗೂ ನಿಮ್ಮ ಬದುಕಿಗೆ ಯಾವ ಪರ್ಸನ್ ಬರಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿಕ್ಕೆ ಹಾಗೂ ಒಂದು ಕಾರಣ ಕೂಡ ಇರಬಹುದು. ಹಾಗೂ ಆ ವ್ಯಕ್ತಿಯಿಂದ ನಿಮ್ಗೇನು ಒಳ್ಳೇದಾಗ್ತಿದೆ, ಆ ವ್ಯಕ್ತಿಗೆ ನಿಮ್ಮಿಂದ ಏನು ಒಳ್ಳೇದಾಗ್ತಿದೆ ಅದನ್ನು ಕೂಡ ಗಮನ ಕೊಡಿ. ಹಾಗೂ ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮಗೆ ಒಂದು ರೀತಿ ನೋವನ್ನು ಮಾಡಿರೋ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ, ಇದು ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ನೋವು ಮಾಡಿ ದೂರ ಹೋಗಿರೋ ವ್ಯಕ್ತಿನೂ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಒಂದೊಳ್ಳೆ ಅವಕಾಶ ನಿಮ್ಮ ಕೈಗೆ ಸಿಗ್ತಿದೆ. ಖಂಡಿತ ಅದನ್ನು ನೀವು ಗಮನ ಕೊಡಬೇಕಿದೆ. ಫೈಲ್ ನಂಬರ್ 2. ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಸುತ್ತ ನೀವು ಸರೌಂಡಿಂಗ್ ನೋಡಿದಾಗ ನಿಮಗೆಲ್ಲ ಕಲರ್ಫುಲ್ ಅನಿಸ್ತಿದೆ, ಎಲ್ಲ ಫ್ರೆಶ್, ಏನೋ ಒಂದು ರೀತಿ ಹೊಸ ಬದಲಾವಣೆ ನನ್ನ ಲೈಫಲ್ಲಿ ಆಗ್ತಿದೆ ಅನ್ನೋ ಒಂದು ಚೇಂಜಸ್ ನಿಮಗೆ ಬರ್ತಿದೆ. ಖಂಡಿತ ಬಹಳಷ್ಟು ಬದಲಾವಣೆ. ಹಾಗೂ ನೀವು ಕೇಳಿರೋ ಪ್ರಶ್ನೆಗೆ ಎಸ್ ಇದೆ, ಸಕ್ಸಸ್ ಇದೆ. ಯಾವುದನ್ನು ಅರ್ಧ ಕೆಲಸದಲ್ಲಿ ನಿಲ್ಲಿಸಬೇಡಿ, ಆ ಕೆಲಸ ಕಂಪ್ಲೀಟ್ ಮಾಡಿ ಮುಂದಿನ ಕೆಲಸಕ್ಕೆ ಗಮನ ಕೊಡಿ. ಖಂಡಿತ ಆ ಒಂದು ಕೆಲಸ ಕಂಪ್ಲೀಟ್ ಆಗಿ ಸಕ್ಸಸ್ ಆಗ್ತಿದೆ. ಆ್ಯಂಡ್ ಯಾರಲ್ಲಿ ಹೊಸದಾಗಿ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಥವಾ ನೀವು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬಯಸ್ತಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅವಕಾಶ ಸಿಗ್ತಿದೆ. ರಾಯರ ಅನುಗ್ರಹ ನಿಮಗೆ ಸಿಗ್ತಿದೆ. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ, ಗುರು ಆಶೀರ್ವಾದ, ಗುರುಬಲ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.